ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಜೆಂಟಲ್ಮನ್ ಅನ್ನೋ ಮೂವಿನ ನೋಡ್ತಾ ಇದ್ವಿ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಮೈಕಲ್ ಕ್ವಾನ್ ನ ನೆಕ್ಸ್ಟ್ ಮೂವ್ ಏನು, ಒಂದು ಪಾರ್ಟಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಕಂಡಿಡಿಬೇಕಲ್ವಾ. ಅದಕ್ಕೊಬ್ಬೊಬ್ರು ಒಂದ್ ಕೆಲಸನ ಮಾಡ್ತಾ ಇರ್ತಾರೆ. ಆ ಸೈಬರ್ ಸೆಂಟರ್ ಓನರ್ ಅವನೇ ಅವಾರ್ಡ್ ಅಲ್ಲಿ ಒಂದು ಮೈಕ್ ನ ಸೆಟ್ ಮಾಡಿರ್ತಾನಲ್ಲ, ಅದನ್ನ ಎತ್ಕೊಂಡೋಗಿ ಮೈಕಲ್ ಕ್ವಾನ್ ಅವ್ರ ಆಫೀಸ್ ಅಲ್ಲೇ ಡೆಲಿವರಿ ಕೊಡ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದ್ ಕಡೆ ಆ ಹ್ಯಾಕರ್ ಹುಡುಗಿ ಆ ಪಬ್ ನ ಕಣ್ಕಾಣ್ಸಕ್ಕೆ ಅಂತ ಹೋಗಿರ್ತಾಳಲ್ಲ, ಅಲ್ಲಿ ಅವ್ರು ಇನ್ನೊಂದು ಹೊಸ ಹುಡುಗಿನ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಿಧಾನಕ್ಕೆ ಹೋದೋಳ ಹುಡುಗಿ ಬ್ಯಾಗ್ ಅಲ್ಲಿ ಒಂದು GPS ಟ್ರ್ಯಾಕರ್ ನ ಹಾಕ್ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ನ್ ನೆಕ್ಸ್ಟ್ ಪಾರ್ಟಿ ಡೇಟ್ ಯಾವಾಗ ಇಡ್ತಾನೆ ಅಂತ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಅವ್ನ್ ಶೆಡ್ಯೂಲ್ ಏನು ಅಂತ ಗೊತ್ತಾಗ್ಬೇಕಲ್ವಾ. ಸೊ ಅವ್ನ್ ಯಾವತ್ತಲ್ಲ ಯಾರಿಗೆಲ್ಲ ಏನೇನ್ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿದ್ದಾನೆ ಮತ್ತೆ ಯಾವತ್ತೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅವತ್ತೇ ಒಂದು ಪಾರ್ಟಿ ಇಟ್ಕೊಳ್ತಾನೆ ಅಂತ ಇವರೇ ಒಂದು ಕನ್ಕ್ಲೂಷನ್ ಗೆ ಬಂದಿರ್ತಾರೆ. ಅದನ್ನ ಕಂಡಿಡಿಯಕ್ಕೆ ಒಂದು ದಾರಿನ ಇಟ್ಟಿರ್ತಾರೆ. ನಮ್ ಹೀರೋಯಿನ್ ಕೂಡ ಐಡಿಯಾನೇ ಇದು. ಮೈಕಲ್ ಕ್ವಾನ್ ಅವ್ರ ಆಫೀಸ್ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಹುಡುಗಿ ಒಂದು ಪೆಟ್ ಲವರ್. ಒಂದಿನ ಆ ಹುಡುಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಏನೋ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ನಾಯಿನ ಎತ್ಕೊಂಡು ಹೋದವನು ನೈಸಾಗಿ ಅವಳ ಹತ್ರ ಮಾತ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾಯಿ ಬಗ್ಗೆನೆ ಮಾತಾಡ್ಕೊಂಡು ಸ್ಟಾರ್ಟ್ ಆಗಿದ್ದು ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲೇ ಮುಗಿಯುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇನೆ ಆ ಮೈಕಲ್ ಕ್ವಾನ್ ಅವ್ರ ಆಫೀಸ್ ಅಲ್ಲಿ ಏನೋ ಕೆಲಸ ಇರೋ ತರ, ಅಂದ್ರೆ ಇವಳಿ ಕೆಲಸ ಮಾಡ್ತಾ ಇರೋದು ಗೊತ್ತಿಲ್ದೇ ಇರೋ ತರ ಏನೋ ಹೋಗ್ಬಿಟ್ಟು ಅಲ್ಲೂ ಹುಡುಗಿನ ಮತ್ತೆ ಫ್ರೆಂಡ್ ಮಾಡ್ಕೊಂಡು ಹುಡುಗಿ ಹತ್ರ ಚೆನ್ನಾಗಿ ಕ್ಯಾಶುವಲ್ ಆಗಿ ಮಾತಾಡಿ ಅವ್ನ್ ಶೆಡ್ಯೂಲ್ ಏನು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಇವ್ರಿಗೆ ಗೊತ್ತಾಗೋ ವಿಷಯ ಏನಂತಂದ್ರೆ ಅವ್ನಿಗೆ ಯಾರ ಜೊತೆನೂ ಇಲ್ದೇ ಇರೋ ಅಪಾಯಿಂಟ್ಮೆಂಟ್ ಡೇಟ್ ಯಾವಾಗ ಅಂತಂದ್ರೆ 6 ಮತ್ತೆ 8, ಇನ್ನೊಂದು 15 ಮತ್ತೆ 17 ಅಂತ. ಸೊ ಈ 4 ದಿನದಲ್ಲೇ ಯಾವ್ದೋ ಒಂದ್ ದಿನದಲ್ಲಿ ಅವ್ನ್ ಪಾರ್ಟಿನ ಇಟ್ಕೊಂಡಿರ್ತಾನೆ ಅಂತ ಗೊತ್ತಾಯ್ತು. ಬಟ್ ಆ ದಿನ ಹೆಂಗಪ್ಪ ಕಂಡಿಡಿಯೋದು ಅಂತ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೇನೆ ಈ ಗ್ಯಾಪ್ ಅಲ್ಲೇ ಮೈಕಲ್ಗೆ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ನ ತಗೊಂಡೋಗ್ ಕೊಟ್ಟಿದ್ದ ಅಲ್ವಾ ಈ ಸೈಬರ್ ಸೆಂಟರ್ ಓನರ್, ಅದು ಬಂದು ಅವ್ನ್ ಟೇಬಲ್ ಹತ್ರ ಹೋಗುತ್ತೆ. ಅವ್ನ್ ಕೂಡ ಯಾರಪ್ಪ ಈ ಅವಾರ್ಡ್ ನ ಕಳ್ಸಿರೋದು ಅಂತ ಹೇಳ್ಬಿಟ್ಟು ತೆಗೆದ್ ನೋಡ್ತಾನಲ್ಲ, ಆಗ ಆ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗ್ತಿರೋದ್ರಲ್ಲಿ ನಮ್ ಹೀರೋಯಿನ್ ಎಲ್ಲ ಇಲ್ಲಿಂದ ನೋಡ್ತಾ ಇರ್ತಾರೆ. ಅವ್ನ್ ಕೂಡ ಯಾರಪ್ಪ ಈ ಅವಾರ್ಡ್ ನ ಕಳ್ಸಿದ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕಾಲ್ ಮಾಡಿ ಕೇಳ್ತಾ ಇರ್ತಾನೆ. ಆದ್ರೆ ಯಾರು ನೋಡಿದ್ರು ನಾವ್ ಕಳ್ಸಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇವನ್ ಅದನ್ನ ಸೀರಿಯಸ್ ಆಗಿ ಎತ್ಕೊಂಡಿರ್ತಾರ. ಇಲ್ಲ ಸರಿ, ಯಾರೋ ನಮ್ಮ ಅಭಿಮಾನಿಗಳು ಕಳ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಮಿಸ್ ಆಗೋಯ್ತೆ ಅಂತ ಇವರೆಲ್ಲ ಅನ್ಕೊಂಡ್ರೆ ಕೂಡ ಬಟ್ ಅವ್ನ್ ಏನ್ ಮಾತಾಡ್ತಿದ್ದಾನೆ ಅಂತ ಇವ್ರಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ವಿಡಿಯೋ ಇಲ್ದಿದ್ರೆ ಏನು, ಆಡಿಯೋ ಕ್ಲಿಯರ್ ಆಗಿದೆ ಅಲ್ವಾ ಅಂತ ಅದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ಅವ್ನ್ ಏನ್ ಹೇಳ್ತಿದ್ದಾನಂದ್ರೆ ನೆಕ್ಸ್ಟ್ ನಡೆಯೋ ಫಂಕ್ಷನ್ ಗೆ ಮರೀದೆ ಬಂದ್ಬಿಡಿ, ತುಂಬಾ ಫನ್ ಆಗಿರುತ್ತೆ, ನಿಮ್ ಸೇಫ್ಟಿಗೆ ನಾನ್ ಗ್ಯಾರಂಟಿ ಅಂತ ಹೇಳಿ ಯಾರನ್ನು ಇನ್ವೈಟ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನಮ್ ಹೀರೋ ಅವ್ರು ಕೇಳಿಸ್ಕೊಳ್ತಾನೆ ಇರ್ತಾರೆ. ಬಟ್ ಯಾವಾಗ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಡೇಟ್ ಕನ್ಫರ್ಮ್ ಆಗಿ ಇವ್ರಿಗೆ ಗೊತ್ತಿಲ್ವಲ್ಲ, ಅದನ್ನ ಕಂಡಿಡಿಯಕ್ಕೆ ಅಂತ ಹೇಳಿ ನಮ್ ಹೀರೋ ಮತ್ತೆ ಆ ರಿಸೆಪ್ಷನಿಸ್ಟ್ ಹುಡುಗಿನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲೋಗಿ ಆ ಹುಡುಗಿ ಹತ್ರ ನಾನು ಮೈಕಲ್ ಕ್ವಾನ್ ಅವ್ರನ್ನ ಮೀಟ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಹುಡುಗಿ ಹೇಳ್ತಾಳೆ, ಇಲ್ಲ ಸರ್, ಅವರು 5th ಇಂದ 7th ವರೆಗೂ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದಾರೆ, ಬೇಕಂದ್ರೆ ನೀವು 15th ಇಲ್ಲಾಂದ್ರೆ 17th ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ತೀರಾ, ಆ ಡೇಟ್ಸ್ ಖಾಲಿ ಇರೋದು ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಅರ್ಥ ಆಗೋಯ್ತು. ಹಂಗಾದ್ರೆ ಅವ್ನು ಪಾರ್ಟಿ ನಡೆಸ್ತಾ ಇರೋದು 5, 6 ಅಥವಾ 7 ಈ 3 ದಿನದಲ್ಲೇ ಒಂದ್ ದಿನದಲ್ಲಿ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದಾನೆ ಅಂತ ಕಂಡಿಡಿದ್ ಬಿಟ್ರು. ಸೊ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಆ ದಿನ ಹೋಗಿ ಅವನನ್ನ ನಾವು ಹಿಡಿದ್ ಬಿಡ್ಬೋದು, ಆ ಹುಡುಗಿನ ಕಾಪಾಡಬಹುದು ಅಂತ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಹ್ಯಾಕರ್ ಹುಡುಗಿ ಆ ಪಬ್ ಅಲ್ಲಿ ಒಂದು ಹುಡುಗಿ ಬ್ಯಾಗ್ ಗೆ GPS ನ ಹಾಕಿದ್ಲಲ್ಲ, ಈಗ ಆ ಹುಡುಗಿ ಬಸ್ ಅಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕ್ಚುಲಿ ಅವಳಿಗೆ ಆ ಮೈಕಲ್ ಕ್ವಾನ್ ಕಡೆಯಿಂದ ಕಾಲ್ ಬಂದಿರುತ್ತೆ, ನೀನ್ ನಾನು ಕಳ್ಸಿರೋ ಅಡ್ರೆಸ್ ಗೆ ಹೋಟೆಲ್ ಗೆ ಬೇಗ ಬಂದ್ಬಿಡು ಅಂತ ಹೇಳಿ. ಸೊ ಹುಡುಗಿ ಕೂಡ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲೋಗಿ ಇಳಿಯೋ ಆ ಹುಡುಗಿ ಆ ಬ್ಯಾಗ್ ಹಾಕಿರೋ GPS ನ ನೋಡ್ಬಿಡ್ತಾಳೆ. ಬಟ್ ಅದು GPS ಅಂತ ಅವಳು ಗೊತ್ತಿಲ್ಲ, ಏನೋ ಒಂದು ಗೊಂಬೆನ ಅಂಟಿಸಿದ್ದಾರೆ, ಯಾವ ಮಗು ಅಂಟಿಸ್ತೋ ಏನೋ ಗೊತ್ತಿಲ್ವೇ ಅಂತ ಹೇಳಿ ಕಿತ್ತಿ ಬಿಸಾಕ್ ಬಿಡ್ತಾಳೆ. ಅಯ್ಯೋ, ಇವಳೇನ ಇತ್ರ ಕಿತ್ ಬಿಸಾಕ್ಬಿಟ್ರಿ, ಕಂಡಿಡಿಯಕ್ ಆಗಲ್ವಾ ಅಂತ ನೋಡಿದ್ರೆ ಅದಕ್ಕೆ ತಾನೇ ಹುಷಾರಾಗಿ ಬಾಡಿ ಗಾರ್ಡ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿರೋದ್ರಿಂದ ಅವಳು ಯಾವ ಜಾಗಕ್ಕೆ ಹೋಗಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಈಗ ಹುಡುಗಿ ಹೋಗಿ ನಿಂತಿದ್ದಾಳಲ್ಲ ಹೋಟೆಲ್, ಅದೇ ಹೋಟೆಲ್ ಅಲ್ಲೇ ಈ ಮೈಕಲ್ ಕ್ವಾನ್ ಗೆ ರೈಟ್ ಹ್ಯಾಂಡ್ ಆಗಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಹೇಳಿದ್ವಲ್ಲ, ಜಂಗಿ ಅಂತ ಹೇಳ್ಬಿಟ್ಟು, ಆ ಹುಡುಗಿನೂ ಅಲ್ಲೇ ನಿಂತಿರ್ತಾಳೆ. ಇವಾಗ ಈ ಲೊಕೇಶನ್ ನ ಆ ಬಾಡಿ ಗಾರ್ಡ್ ಈ ತರ ಜಾಗನೆ ಅಂತ ಹೇಳಿದ ತಕ್ಷಣ ಅದರ ಆಪೋಸಿಟ್ ಬಿಲ್ಡಿಂಗ್ ಅಲ್ಲೇ ಆ ಸೈಬರ್ ಸೆಂಟರ್ ಓನರ್ ನಮ್ ಹೀರೋ ಫ್ರೆಂಡ್ ಇರ್ತಾನಲ್ಲ, ಅವನೋಗಿ ನಿಂತ್ಕೊಂಡು ಅಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಷಯನ ಕೂಡ ಯಾರ್ಯಾರಿದ್ದಾರೆ ಏನಾಗ್ತಿದೆ ಅಂತ ಹೇಳಿ ಫೋಟೋ ಹಿಡಿದು ನಮ್ ಹೀರೋ ಅವ್ರಿಗೆ ಸೆಂಡ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಜೊತೆ ಇರೋ ಹ್ಯಾಕರ್ ಹುಡುಗಿ ಆ ಜುಂಗಿ ಮತ್ತೆ ಆ GPS ಟ್ರ್ಯಾಕರ್ ಹಾಕಿದ್ರಲ್ಲ, ಆ ಹುಡುಗಿ ಹೋಟೆಲ್ ಇರೋ ಯಾವ ರೂಮ್ಗೆ ಹೋಗ್ತಾರೆ ಏನು ಅಂತ ಹೇಳಿ ಪ್ರತಿಯೊಂದನ್ನ ಕೂಡ ಆ ಹೋಟೆಲ್ ಇರೋ ಎಲ್ಲಾ ಕ್ಯಾಮ್ರಾಸ್ ನ ಕೂಡ ಹ್ಯಾಕ್ ಮಾಡಿ ಅದನ್ನ ಕಂಡಿಡಿತಾರೆ. ಇವ್ರಿಬ್ರು ಹೋಟೆಲ್ ಅಲ್ಲಿ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ಬಿಟ್ಟು ತುಂಬಾ ಹೊತ್ತು ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೋಟೆಲ್ ಬಿಟ್ಟು ಹೊರಗಡೆ ಬಂದ್ಮೇಲೆ ಯಾವ್ದೋ ಬ್ಲಾಕ್ ಕಲರ್ ವ್ಯಾನ್ ನ ಹತ್ಕೊಂಡು ಹೋಗೋದನ್ನ ಇವ್ರು ಇಲ್ಲಿಂದ ನೋಡ್ತಾರೆ. ಈಗ ಆ GPS ಟ್ರ್ಯಾಕರ್ ಹಾಕಿದ್ಲಲ್ಲ, ಆ ಹುಡುಗಿ ಬಂದು ಜುಂಗು ಜೊತೆ ಹೋಗ್ತಿದ್ದಾಳೆ ಅಂತಂದ್ರೆ ಸ್ಟ್ರೈಟ್ ಆಗಿ ಅವರು ಮೈಕಲ್ ಕ್ವಾನ್ ಹತ್ರ ತಾನೇ ಹೋಗೋದು. ನನ್ಗೆ ಇದು ಸಾಕು ಅವ್ನ್ ಬಂಡವಾಳನ ಬಿಚ್ಚಿಡೋದಿಕ್ಕೆ. ಇದೆಲ್ಲದಕ್ಕೂ ಮೀರಿ ನಾನು ಅವ್ನ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೊಂದ್ ಚೀಫ್ ಹೆಲ್ಪ್ ಮಾಡ್ತಾ ಇದ್ರು. ನನಗ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ನಂಗೊಂದ್ ಕೆಲಸ ಆಗ್ಬೇಕು, ಅದನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಅವ್ರಿಬ್ರುನ ಬ್ಲಾಕ್ ಕಲರ್ ವ್ಯಾನ್ ಹತ್ಕೊಂಡು ಹೋದ್ರಲ್ಲ, ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಬಾಡಿ ಗಾರ್ಡ್ ಮತ್ತೆ ಆ ಸೈಬರ್ ಸೆಂಟರ್ ಓನರ್ ಇಬ್ರು ಇನ್ನೊಂದ್ ಕಾರ್ನ ಹತ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಟ್ರಾಫಿಕ್ ಸ್ವಲ್ಪ ಹೆವಿ ಆಗಿರೋದ್ರಿಂದ ಅವ್ರಲ್ಲೇ ಸ್ಟ್ರಕ್ ಆಗ್ಬಿಡ್ತಾರೆ. ಅವ್ರ ವ್ಯಾನ್ ಬಂದು ಮುಂದೆ ಕೊಟ್ಟೋಯ್ತು. ಆದ್ರೆ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ, ತಕ್ಕಂತ ಕಾರ್ ಇಳ್ದಿರೋ ಬಾಡಿ ಗಾರ್ಡ್ ಓಡಕ್ಕೆ ಶುರು ಮಾಡ್ಬಿಡ್ತಾನೆ. ಅವ್ನ್ ಕಾಲ್ಗೆ ಆಲ್ರೆಡಿ ಬ್ಯಾಂಡೇಜ್ ಬೇರೆ ಹಾಕಿರ್ತಾರೆ, ಅವ್ನ ಕೈಲಿ ನಡೆಯಕ್ಕೆ ಕಷ್ಟ ಪಡ್ತಾ ಇದ್ದ. ಆದ್ರೂ ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು
ಮಾಡ್ಬೇಕು ಅಂತ ಹೇಳಿ ತಕ್ಕಂತ ಕಾರ್ ಇಳ್ದವನು ಪಿಟಿ ಉಷಾ ರೇಂಜ್ ಗೆ ಸರಿಯಾಗಿ ಓಡೋಗ್ತಾ ಇರ್ತಾನೆ. ಅವ್ನು ಓಡಿದ್ ಫೋರ್ಸ್ ಅವ್ನು ಕಾಲ ಕಟ್ಕೊಂಡ್ರೆ ಬ್ಯಾಂಡೇಜ್ ಎಲ್ಲ ಕಿತ್ತೋಗ್ಬಿಡ್ತು. ಅದರಿಂದ ಇವನು ಬೆಸ್ಟ್ ಬಾಡಿ ಗಾರ್ಡ್ ಅಂತ ನಾನು ಹೇಳಿದಾಗ್ಲೆ. ಆದ್ರೆ ಆ ಕಾರ್ ಸ್ಪೀಡ್ ಗೆ ಅವ್ನ ಕೆಲ ಓಡಕ್ಕಾಗದೆ ಅಲ್ಲೇ ಸೆಂಟ್ರಲ್ ಬಂದಿರೋ ಒಂದು ಟ್ಯಾಕ್ಸಿನ ಹತ್ಕೊಂಡು ಮತ್ತೆ ಬ್ಲಾಕ್ ಕಲರ್ ವ್ಯಾನ್ ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಚೀಫ್ ಲೇಡಿನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ರಲ್ಲ, ಅಲ್ಲಿ ಆಕ್ಚುಲಿ ಅವಳು ಅವ್ರ ಹತ್ರ ಕೆಲವೊಂದು ಇನ್ಫಾರ್ಮೇಶನ್ ನ ಕೇಳಿರ್ತಾರೆ. ಅದನ್ನ ಅವರು ಬಂದು ಕೊಡ್ತಾರೆ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನ್ ಈ ಕೇಸ್ ನ ಬಿಟ್ಮೇಲೆ ತುಂಬಾ ಜನ ಲಾಯರ್ಸ್ ಈ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದ್ರಲ್ಲೊಬ್ಬ ಲಾಯರ್ದು ಫೋಟೋ ಡೀಟೇಲ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಬೇರೆ ಯಾರ್ದು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋನ ಅರೆಸ್ಟ್ ಮಾಡಕ್ಕೆ ಅಂತ ಬಂದಿದ್ರಲ್ಲ ಒಂದು ಲಾಯರ್, ಅವ್ರ ಫೋಟೋನೆ. ಇದನ್ನ ನೋಡಿದ ತಕ್ಷಣ ಹೀರೋನ್ಗೆ ಶಾಕ್ ಆಗುತ್ತೆ. ಹೀರೋ ಇವ್ರ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಅರ್ಥ ಮಾಡ್ಕೊಂತಾಳೆ. ಇನ್ನೊಂದ್ ಕಡೆ ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೋ ಬಾಡಿ ಗಾರ್ಡ್ ನ ತೋರಿಸ್ತಾರೆ. ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದನ್ನ ಬಿಟ್ಟು ನಾವು ಹೊಸದಾಗಿ ಮದುವೆ ಆಗಿರೋರು ಅಂತ ಹೇಳಿ ಗಂಡ ಹೆಂಡತಿ ಪಕ್ಕದಲ್ಲಿ ಹೆಂಗ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ಆ ತರ ಆ ಬ್ಲಾಕ್ ಕಲರ್ ವ್ಯಾನ್ ಗೆ ಈ ಟ್ಯಾಕ್ಸಿನ ಪಕ್ಕದಲ್ಲೇ ಅಂಟಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಡೌಟ್ ಬರ್ದೇ ಇರುತ್ತಾ. ಅವ್ರಿಗೆ ಡೌಟ್ ಬಂದ್ಬಿಡ್ತು ಯಾರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಸೊ ಸೈಲೆಂಟ್ ಆಗಿ ಅವರು ಆ ಬಾಡಿ ಗಾರ್ಡ್ ನ ಅಲ್ಲಿಂದ ಎಸ್ಕೇಪ್ ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಸಖತ್ ಕೋಪದಲ್ಲಿ ನಮ್ ಹೀರೋ ಹತ್ರ ಬರ್ತಾಳೆ. ಆದ್ರೆ ಅವಳಿಗೆ ನಿಜ ಗೊತ್ತಾಯ್ತು ಅಂತ ಅವಳು ಇನ್ನೂ ಹೇಳಿರೋದಿಲ್ಲ. ಆದ್ರೆ ಮುಖಾನ ಕೋಪದಲ್ಲೇ ಇಟ್ಕೊಂಡಿರ್ಬೇಕಾದ್ರೆ ಈ ಗ್ಯಾಪಲ್ಲಿ ನಮ್ ಹೀರೋ ಹೇಳ್ತಾನೆ, ಈ ತರ ಬಾಡಿ ಗಾರ್ಡ್ ನ ಅವರು ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ, ಬೇಗ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ನ ಕೊಡಿ, ಅವ್ರಿಗೆ ಕಾಪಾಡ್ಲಿ, ಇಲ್ಲಾಂದ್ರೆ ಅವ್ನು ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಹೀರೋಯಿನ್ ಹತ್ರ ಹೇಳ್ತಾ ಇರ್ಬೇಕಾದ್ರೇನೆ ಇನ್ನೊಂದ್ ಕಡೆ ಬಾಡಿ ಗಾರ್ಡ್ ಬಂದು ಅವ್ರು ಕೊಟ್ಟಿರೋ ಟಾರ್ಚರ್ ಗೆ ಪಾಪ ಎಲ್ಲ ನಿಜ ಹೇಳ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಇವರೊಂದು ಅವಾರ್ಡ್ ಅಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿ ಕಳ್ಸಿದ್ರಲ್ಲ, ಈಗ ಅದೇ ಕ್ಯಾಮ್ರಾನ ಇವನು ಆನ್ ಮಾಡ್ತಾನೆ. ಆ ಮೈಕಲ್ ಅನ್ನ ಅವ್ನು ಹೇಳ್ತಾನೆ, ನೀವ್ ಯಾರು ಏನಕ್ಕೋಸ್ಕರ ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ನಿಮ್ ಕಡೆ ಅವ್ನಿಗೆ ಏನ್ ಗತಿ ಆಗುತ್ತೆ ಅಂತ ನೀವೇ ನಿಮ್ ಕಣ್ ತುಂಬಾ ನೋಡಿ ಅಂತ ಹೇಳಿ ಇವ್ರು ಕೊಟ್ಟಿದ್ರಲ್ಲ ಒಂದು ಕ್ಯಾಮ್ರಾ ಇರೋ ಅವಾರ್ಡ್, ಅದ್ರಲ್ಲೇ ಪಾಪ ಬಾಡಿ ಗಾರ್ಡ್ ತಲೆಗೆ ಸರಿಯಾಗಿ ಹೊಡಿತಾರೆ. ಅದಾದ್ಮೇಲೆ ಮೈಕಲ್ ಅನ್ನು ನಮ್ ಹೀರೋಗೆ ಕಾಲ್ ಮಾಡ್ತಾನೆ, ಇಲ್ಲಿ ನೋಡು ನೀನ್ ಯಾರು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನಾನು ಏನಕ್ ಫಾಲೋ ಮಾಡ್ತಾ ಇದ್ದೆ ಅಂತ ಕೂಡ ನನಗೆ ಗೊತ್ತಿಲ್ಲ, ನಾನು ನೀನ್ ಕೊಡ್ತಾ ಇರೋದು ಬರೀ ಹಾಫ್ ಅನ್ ಅವರ್ ಟೈಮು, ಅಷ್ಟರಲ್ಲಿ ನೀನ್ ಬಂದ್ ನನ್ ಕಣ್ ಮುಂದೆ ನಿಂತಿಲ್ಲ ಅಂತ ಇಟ್ಕೋ. ಇವಾಗ ಇವ್ನ್ ತಲೆನೇ ಒಡೆದೋಗಿರೋದು, ಇನ್ ಸ್ವಲ್ಪ ಹೊತ್ತಲ್ಲಿ ಆ ತಲೆನೇ ಮಣ್ಣ್ ಮಾಡ್ಬಿಟ್ಟು ಅವನನ್ನ ಕಣ್ಮರೆ ಮಾಡ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಸರಿ ಆಯ್ತು ಅಂತ ಹೇಳಿ ನಮ್ ಹೀರೋ ಮತ್ತೆ ಆ ಸೈಬರ್ ಸೆಂಟರ್ ಓನರ್ ಇಬ್ರು ಅವ್ನ ಜಾಗಕ್ಕೆ ಹೋಗ್ತಾರೆ. ಅವ್ನ ಮನೆ ಮುಂದೆ ನಿಂತಿರೋದು ಇವ್ರಿಬ್ರು ಪ್ಲಾನ್ ಮಾಡ್ಕೊಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಆ ಮೈಕಲ್ ಅನ್ನೋನ್ ಮನೆ ಒಳಗಡೆ ನಮ್ ಹೀರೋ ಅವ್ರ ಫ್ರೆಂಡ್ ಹೋಗಿ ಆ ಬಾಡಿ ಗಾರ್ಡ್ ಎಲ್ಲಿದ್ದಾನೆ ಅಂತ ಕಂಡಿಡಿಬೇಕು. ಆದ್ರೆ ಆ ಕಂಡಿಡಿಯೋ ಗ್ಯಾಪ್ ಅಲ್ಲಿ ಆ ಮೈಕಲ್ ನ ಎಲ್ಲೂ ಡೈವರ್ಟ್ ಆಗದೆ ಇರೋ ತರ ನಮ್ ಹೀರೋ ನೋಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಫಸ್ಟ್ ನಮ್ ಹೀರೋ ಒಳಗಡೆ ಹೋಗಿ ಕೂತ್ಕೊಂಡು ಆ ಮೈಕಲ್ ಅನ್ನೋನ ಹತ್ರ ಮಾತಾಡ್ತಾರೆ. ಆ ಮೈಕಲ್ ಕೇಳ್ತಾನೆ, ಯಾವನೋ ನೀನು, ನನ್ಗೂ ನಿನ್ಗೂ ಏನೋ ಸಂಬಂಧ, ನನ್ನ ಯಾಕೆ ಇತ್ರ ಫಾಲೋ ಮಾಡ್ತಾ ಇದೀಯಾ, ಸರಿ ನೀನಾದ್ರೂ ಒಂದು ಲಾಯರ್ ಅಂತ ನೋಡಿದ್ರೆ ನೀನ್ ಲಾಯರು ಅಲ್ಲ, ಇನ್ ನನ್ನ ಹತ್ರ ಏನ್ ನಿನ್ ಕೆಲಸ, ನನ್ನ ಯಾಕೆ ಫಾಲೋ ಮಾಡ್ತಾ ಇದೀಯಾ ಅಂತ ಮೈಕಲ್ ಹೀರೋ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋ ಫ್ರೆಂಡ್ ಇವ್ರ ಮನೆ ಒಳಗಡೆ ಎಂಟ್ರಿ ಆಗಿದ್ದಾನೆ ಅಂತ ಹೇಳಿ ಮೈಕಲ್ ಕಡೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅವರೆಲ್ಲ ಹೋಗಿ ಅವನನ್ನ ರೌಂಡ್ ಅಪ್ ಮಾಡ್ಬಿಟ್ರು. ಅಷ್ಟೇನ ಅವ್ನ ಕತೆ ಮುಗೀತು, ಅವನನ್ನ ಊತ್ ಬಿಡ್ತಾರೆ ಅಂತ ಹೇಳಿ ಇವರೆಲ್ಲ ಅನ್ಕೊಂಡಿರೋ ಟೈಮಲ್ಲೇ ದಪ 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 ಅಂತ ಪೊಲೀಸರೆಲ್ಲ ಬಂದ್ಬಿಡ್ತಾರೆ. ಅರೆ ಪೊಲೀಸರು ಹೆಂಗಪ್ಪ ಈ ಜಾಗಕ್ಕೆ ಬಂದ್ರು, ಇಲ್ಲಿ ಏನ್ ನಡೀತದೆ ಅಂತ ಇವರೆಲ್ಲ ನೋಡ್ತಾ ಇರೋ ಗ್ಯಾಪ್ ಅಲ್ಲೇ ನಮ್ ಹೀರೋಯಿನ್ ಎಂಟ್ರಿ ಆಗ್ತಾಳೆ. ನಮ್ ಹೀರೋಯಿನ್ ಪೊಲೀಸರ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು. ಆಲ್ರೆಡಿ ಮೈಕಲ್ ವಿರುದ್ಧ ಇವಳಿಗೆ ಎವಿಡೆನ್ಸ್ ಸಿಕ್ಕಿರತ್ತಲ್ವಾ, ಹುಡುಗಿನ ಈ ತರ ಆ ಜಿಂಗಿನ ಹುಡುಗಿ ಕರ್ಕೊಂಡ್ ಬಂದಿದ್ಲು ಅಂತ. ಸೊ ಎವಿಡೆನ್ಸ್ ನ ತೋರಿಸ್ಬಿಟ್ಟು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವನನ್ನ ಮಾತ್ರ ಅಲ್ಲ, ಆ ಜಂಗೋನ ಒಂದು ಹುಡುಗಿನ ಮತ್ತೆ ಇವಳು ಹೊಸದಾಗ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ರಲ್ಲ, ಆ GPS ಟ್ರ್ಯಾಕರ್ ನ ಹಾಕಿದ್ರಲ್ಲ ಆ ಹುಡುಗಿನ, ಆ ಮೈಕಲ್ ಕಡೆ ಇರೋರ್ನೆಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಮಾತ್ರ ಅಲ್ಲ, ಬೋನಸ್ ಆಗಿ ನಮ್ ಹೀರೋನ ಮತ್ತೆ ಅವ್ರ ಫ್ರೆಂಡ್ ನ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ ಹೀರೋನ್ ಯಾಕಂತಂದ್ರೆ ಅವ್ನು ಸುಳ್ಳು ಹೇಳ್ಕೊಂಡ್ ಬಂದಿದ್ದಾನೆ ಅಂತ ನಮ್ ಹೀರೋನ್ಗೆ ಗೊತ್ತಾಗೋಯ್ತಲ್ವಾ. ಸೊ ಅವ್ನ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಈಗ ಅವ್ನ ಅದಕ್ಕೆ ಜೈಲಲ್ಲಿ ಇರೋದು. ಸೊ ಈ ತರ ನಮ್ ಹೀರೋ ಸ್ಟಾರ್ಟಿಂಗ್ ಇಂದ ಏನೆಲ್ಲ ಆಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ನ ಹೇಳಿ ಮುಗಿಸ್ತಾನೆ. ಇದೇ ನಮ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋ ಸೀನು. ಈಗ ಪ್ರೆಸೆಂಟ್ ಅಲ್ಲಿ ನಡೆಯೋ ಕಥೆನ ತೋರಿಸ್ತಾರೆ. ನಮ್ ಹೀರೋ ಎಷ್ಟೇ ಕಥೆನೆಲ್ಲ ಹೇಳ್ತಿದ್ರು ಕೂಡ ನಮ್ ಹೀರೋನ್ಗೆ ನಂಬೋ ತರನೇ ಇಲ್ಲ, ಅವಳು ನಂಬ್ತಾನೂ ಇಲ್ಲ. ಅವಳಿಗೆ ಏನೋ ಒಂದು ನಿಜ ಗೊತ್ತಿದೆ, ಅದನ್ನ ನಮ್ ಹೀರೋ ಬಾಯಿಂದಾನೆ ಹಾಕಿ ತೆಗಿಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಬಟ್ ನಮ್ ಹೀರೋ ಬಾಯ್ ಬಿಡೋ ತರ ಇಲ್ಲ. ಈಗ ನಮ್ ಹೀರೋ ಇನ್ನೊಂದು ನಿಜನ ಹೇಳ್ತಾಳೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲ ಲಾಯರ್ ಬಂದು ನಮ್ ಹೀರೋನ ಜಾಗದಿಂದ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋ ಕೇಳ್ಕೊಂಡಿರ್ತಾನಲ್ಲ, ನಾನು ಏನು ಮಾಡಿಲ್ಲ, ನನ್ನ ಯಾಕೆ ಇತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಆಕ್ಚುಲಿ ಅಲ್ಲಿ ಏನ್ ನಡೆದಿರುತ್ತೆ ಅಂದ್ರೆ ನಮ್ ಹೀರೋನೇ ಹೋಗಿ ನಾನೇ ಹುಡುಗಿಗೆ ಏನೋ ಮಾಡ್ಬಿಟ್ಟೆ ಅಂತ ಇವನೇ ಸರೆಂಡರ್ ಆಗಿರ್ತಾನೆ. ಇದು ಆಕ್ಚುಲಿ ನಿಜವಾಗ್ಲೂ ನಡೆದಿರೋ ಕತೆ. ಇದೇ ಮೂವಿಯಲ್ಲಿ ದೊಡ್ಡ ಟ್ವಿಸ್ಟ್ ತರ ಇದೆ ಅಲ್ವಾ. ಸರಿ ಈ ವಿಷಯ ನಮ್ ಹೀರೋಯಿನ್ಗೆ ಹೆಂಗಪ್ಪ ಗೊತ್ತು ಅಂತಂದ್ರೆ, ಆ ಕಾರ್ಡ್ ಮಧ್ಯೆ ಒಂದು CCTV ಕ್ಯಾಮೆರಾ ಇದ್ದಿರತ್ತೆ. ಆ ಮನೆ ಅಂತ ಹೇಳಿದ್ವಲ್ಲ, ಮನೆ ಸುತ್ತನೂ ಅಲ್ಲಲ್ಲಿ ಕ್ಯಾಮ್ರಾಸ್ ಇದ್ದಿರತ್ತೇನೋ, ಅದರ ಫುಟೇಜ್ ಎತ್ತಾಗ್ಲೇ ಈ ವಿಷಯ ನಮ್ ಹೀರೋಯಿನ್ಗೆ ಗೊತ್ತಾಗೋದು. ಈಗ ಇದನ್ನೇ ನಮ್ ಹೀರೋ ಪ್ಲಾನ್ ಮಾಡಿದಾನೆ ಅಂತ ಹೇಳಿದ್ರೆ ಮತ್ತೆ ಆಕ್ಸಿಡೆಂಟ್ ಮಾತ್ರ ಇವ್ನ್ ಪ್ಲಾನ್ ಮಾಡದೇ ಇರ್ತಾನ. ಸೊ ಅದು ಕೂಡ ಇವನೇ ಬೇಕಂತ ಮಾಡಿರೋದು ಅಂತ ಹೀರೋಯಿನ್ ಹೇಳ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ, ಆಕ್ಸಿಡೆಂಟ್ ನಡೆಯೋದಕ್ಕೂ ಮುಂಚೆನೆ ನಮ್ ಹೀರೋ ಆ ಕಾರಲ್ಲಿರೋ ಡ್ಯಾಶ್ ಬೋರ್ಡ್ ಅನ್ನು ಎತ್ಬಿಟ್ಟಿರ್ತಾನೆ, ಆ ಲಾಯರ್ದು ID ಕಾರ್ಡ್ ನ ಕೂಡ ಎತ್ಬಿಟ್ಟಿರ್ತಾನೆ. ಆಕ್ಸಿಡೆಂಟ್ ನಡೆದ್ಮೇಲೆ ಪೊಲೀಸರೆಲ್ಲ ಜಾಗಕ್ಕೆ ಬಂದು ಎಲ್ಲ ಸುತ್ತಮುತ್ತ ಚೆಕ್ ಮಾಡಿರ್ತಾರಲ್ಲ, ಆ ಟೈಮ್ ಅಲ್ಲಿ ಆ ಕಾರಲ್ಲಿರೋ ಡ್ಯಾಶ್ ಕ್ಯಾಮ್ ಅಲ್ಲಿರೋ ಕ್ಯಾಮ್ರಾನು ಸಿಕ್ಕಿರೋದಿಲ್ಲ, ಆ ಲಾಯರ್ದು ID ಕಾರ್ಡ್ ಕೂಡ ಸಿಕ್ಕಿರೋದಿಲ್ಲ. ಆಕ್ಚುಲಿ ಇಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನ್ ಗೊತ್ತಾ, ಆಕ್ಸಿಡೆಂಟ್ ಆದ್ಮೇಲೆ ತಾನೆ ಆ ಲಾಯರ್ದು ID ಕಾರ್ಡ್ ಸುಟ್ಟೋಗ್ಬಿಟ್ಟು ಮುಖ ಸೀರೆ ಕಾಣಿಸ್ದೆ ಆಗಿರೋದು. ID ಕಾರ್ಡ್ ಅನ್ನು ನೋಡ್ಬಿಟ್ಟಿರ್ತಾನೆ ನಮ್ ಹೀರೋನ ಇವರೆಲ್ಲ ಲಾಯರ್ ಅಂತ ಅನ್ಕೊಂಡಿದ್ದು. ಇದೆಲ್ಲ ಆಕ್ಚುಲಿ ನಮ್ ಹೀರೋ ಫಸ್ಟ್ ಪ್ಲಾನ್ ಮಾಡಿರ್ತಾನೆ. ಇವನ್ ಇತರೆಲ್ಲ ಪ್ಲಾನ್ ಮಾಡೋದಕ್ಕೂ ಮುಂಚೆನೆ ಲಾಯರ್ಸ್ ಅಂತಾನೆ ಸಪರೇಟ್ ಆಗಿ ಒಂದು ವೆಬ್ಸೈಟ್ ಇರುತ್ತೆ. ಆ ಹ್ಯಾಕರ್ ಹುಡುಗಿನ ಯೂಸ್ ಮಾಡ್ಕೊಂಡು ಆ ವೆಬ್ಸೈಟ್ ಅಲ್ಲಿ ಯಾವ ಲಾಯರ್ ನ ನಮ್ ಹೀರೋ ಸಾಯಿಸ್ಬೇಕು ಅಂತ ಅನ್ಕೊಂಡು ಆ ಲಾಯರ್ದು ID ನ ಎತ್ಕೊಂಡು ಆ ಜಾಗದಲ್ಲಿ ನಮ್ ಹೀರೋ ಫೋಟೋನ ಅಪ್ಲೋಡ್ ಮಾಡಿ ಅದನ್ನ ಫೇಕ್ ಆಗಿ ರೆಡಿ ಮಾಡಿರ್ತಾನೆ. ಸೊ ಈ ಆಕ್ಸಿಡೆಂಟ್ ನಡೆಯೋದಕ್ಕೂ ಮುಂಚೆನೆ ಇದೆಲ್ಲ ರೆಡಿ ಮಾಡಿದ್ದೇನೆ ಅಂತಂದ್ರೆ, ಇನ್ ಆಕ್ಸಿಡೆಂಟ್ ಆದ್ಮೇಲೆ ಕೂಡ ಆ ಲಾಯರ್ ಹೆಸರು ಬಟ್ ಫೋಟೋ ಮಾತ್ರ ನಮ್ ಹೀರೋದಿರುತ್ತೆ. ಸೊ ಇವನೇ ಲಾಯರ್ ಅಂತ ಹೇಳಿ ಎಲ್ಲರನ್ನು ನಂಬಿಸಿರ್ತಾನೆ. ಫಸ್ಟ್ ನಮ್ ಹೀರೋಯಿನ್ಗೆ ಇವ್ನ್ ಲಾಯರ್ ಅಲ್ಲ ಅಂತ ಒಂದು ಡೌಟ್
ಡೌಟ್ ಇತ್ತು. ಅದ್ ಇನ್ನಷ್ಟು ಕನ್ಫರ್ಮ್ ಮಾಡತ್ರ ನಮ್ ಹೀರೋ ಇನ್ನೊಂದ್ ಇನ್ನ ಕೊಟ್ಟಿರ್ತಾನೆ. ಏನಂದ್ರೆ ಅವತ್ತು ಪಬ್ಗೆ ಆಚೆ ಕಡೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕಾರಲ್ಲಿ ಕುತ್ಕೊಂಡು ಆ ಕ್ಯಾಮೆರಾನಲ್ಲಿರೋ ಫೋಟೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಇವನ್ ಬಗ್ಗೆನ ನೀನ್ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಮೈಕಲ್ ಕ್ಯೂ ಅನ್ನೋನ್ನ ತೋರ್ಸ್ಬಿಟ್ಟು ಕೇಳಿರ್ತಾಳಲ್ಲ. ಆಗ ನಮ್ ಹೀರೋಗ ಅವ್ನ್ ಯಾರಂತಾನೆ ಗೊತ್ತಿಲ್ದೆ ಇವನೇನಾ ಮೈಕಲ್ ಕ್ಯೂ ಅಂತ ಹೇಳ್ಬಿಟ್ಟು ಡೌಟ್ ಅಲ್ಲಿ ಕೇಳಿರ್ತಾನಲ್ಲ. ಅವಾಗ್ಲೇ ನಮ್ ಹೀರೋಯಿನ್ಗೆ ಡೌಟ್ ಬಂದಿರುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಮೈಕಲ್ ಕ್ವೀನ್ ಅನ್ನೋನ್ ಕೂಡ ಒಂದು ದೊಡ್ಡ ಲಾಯರ್ ಆಗಿರೋನೆ. ಸೊ ಲಾಯರ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ಅವನಿಗೆ ಗೊತ್ತೇ ಇರುತ್ತೆ. ನಮ್ ಹೀರೋಗ್ ಮಾತ್ರ ಹೆಂಗ್ ಗೊತ್ತಿಲ್ದೇ ಇರುತ್ತೆ. ಸೊ ಇವ್ನ್ ಲಾಯರ್ ಅಲ್ಲ ಅಂತ ನಮ್ ಹೀರೋಯಿನ್ಗೆ ಅವಾಗೆ ಒಂದು 90% ಡೌಟ್ ಬಂದ್ಬಿಟ್ಟಿರುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದೊಂದೇ ಬಾಕಿ ಇರೋದು. ಹೆಂಗೋ ಫೈನಲ್ ಆಗಿ ನಮ್ ಹೀರೋ ಅನ್ಕೊಂಡಿರೋ ತರ ಲಾಯರ್ ನ ಜಾಗ ಬರೋ ತರಾನು ಮಾಡಿ ಅವ್ನಿಗೆ ಆಕ್ಸಿಡೆಂಟ್ ಕೂಡ ಮಾಡ್ಬಿಟ್ಟ. ಏನೋ ಒಂದು ವಿಷಯ ಕಂಡಿಡಿಯೋದಕ್ಕೋಸ್ಕರನೇ ಹೀರೋ ಇದನ್ನೆಲ್ಲ ಮಾಡ್ತಾ ಇರೋದು. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಯಿನ್ ಬಂದು ಈ ಕೇಸಲ್ಲಿ ಇನ್ವಾಲ್ವ್ ಆಗ್ಬಿಟ್ಲು. ಸೊ ಅದರಿಂದ ನಮ್ ಹೀರೋ ಕೈಯಲ್ಲಿ ಅದನ್ನ ಕಂಡಿಡಿಯಕ್ ಆಗಿಲ್ವೇನೋ ಅಂತ ನಮ್ ಹೀರೋಯಿನ್ ಥಾಟ್. ಸೊ ಅವ್ನ್ ಏನ್ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಹೀರೋ ಹತ್ರ ಕೇಳ್ತಾ ಇರೋದು. ಬಟ್ ಹೀರೋ ಬಾಯ್ ತೆಗಿಯೋ ತರ ಇಲ್ಲ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಇವ್ರಿಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಾಣೆ ಆಗಿದ್ಲಲ್ಲ ಆ ಹುಡುಗಿನಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ಏನಪ್ಪಾ ನಡೀತಾ ಇದೆ ಇಲ್ಲಿ, ಅವಳಿಂಗ್ ಸಿಕ್ಕಿದ್ಲು ಅಂತ ನಮ್ ಹೀರೋಯಿನ್ ಯೋಚನೆ ಮಾಡ್ಕೊಂಡೆ ಇನ್ನೊಂದು ಫೋಟೋನ ಕೂಡ ಎತ್ಕೊಂಡೋಗಿ ನಮ್ ಹೀರೋ ಹತ್ರ ತೋರಿಸ್ತಾರೆ. ಏನಂದ್ರೆ ನಮ್ ಹೀರೋ ಜೊತೆ ಇನ್ನೊಂದು ಹುಡುಗಿ ಇರ್ತಾಳೆ. ಅದನ್ನ ತೋರಿಸ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನು ಇದು ನೀನ್ ಏನಾದ್ರೂ ಆಲ್ರೆಡಿ ಇರೋ ಊಸುರುವಳಿನ ನಿಮಿಷಕ್ಕೂ ನಿನ್ ಕತೆ ಚೇಂಜ್ ಆಗ್ತಾನೆ ಇದೆ. ಯಾರೋ ಇವಳು ನೀನ ಅವಳ ಜೊತೆ ಫೋಟೋ ತಗೊಂಡಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲಿಂದ ಇನ್ನೊಂದು ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಆ ಫೋಟೋನಲ್ಲಿ ಇರೋದು ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ವೈಫೆ. ಮೈಕಲ್ ಕ್ವಾನೋ ಹೆಂಗ್ ಹುಡುಗಿರ್ನೆಲ್ಲ ಯಾಮಾರಿಸಿ ದೊಡ್ಡವ್ರಿಗೆಲ್ಲ ಹುಡುಗಿರ್ನ ಕಳಿಸ್ತಾ ಇದ್ನೋ, ಅವ್ರ ಜೀವನ ಹೆಂಗ್ ಹಾಳು ಮಾಡ್ತಾ ಇದ್ನೋ ಅದೇ ರೀತಿನೇ ನಮ್ ಹೀರೋ ಅವ್ರ ವೈಫ್ ನ ಕೂಡ ಯಾಮಾರಿಸಿ ಅವಳ ಕೇಳಿ ತಪ್ಪಾದ ಕೆಲ್ಸನ ಮಾಡ್ಸಿರ್ತಾರೆ. ಅದಕ್ಕಾಗಿನೇ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಬಟ್ ನನ್ ಹೆಂಡತಿ ಯಾಕೆ ತರ ಮಾಡ್ಕೊಂಡ್ಲು ಅಂತ ನಮ್ ಹೀರೋಗ್ ಅವಾಗವರೆಗೂ ಏನು ಗೊತ್ತೇ ಇರೋದಿಲ್ಲ. ಯಾವ್ದೇ ಒಂದು ಲೀಡ್ ಕೂಡ ಸಿಕ್ಕಿರೋದಿಲ್ಲ. ಹಂಗಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲ ಹುಡುಗಿ ನಮ್ ಹೀರೋನ ಮೀಟ್ ಮಾಡಿ ನಾನ್ ಈ ತರ ಪಬ್ಬಲ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಮತ್ತು ಬರೋ ತರ ಮಾಡಿ ನನ್ ಕೇಳಿ ಈ ತರ ತಪ್ಪಾದ ಕೆಲ್ಸನ ಮಾಡಿದ್ದಾರೆ ಅಂತ ಹೇಳಿ ಅವಳೊಂದು ವಿಡಿಯೋನ ಮಾಡಿರ್ತಾಳೆ. ಇವನ ಹತ್ರನೇ ನನ್ನ ಕಳ್ಸಿದ್ರು ಅಂತ ಹೇಳಿ. ಈಗ ಇಷ್ಟು ದಿನ ಯಾವ್ದೇ ಒಂದು ಲೀಡ್ ಸಿಗದೆ ಇರೋ ನಮ್ ಹೀರೋಗೆ ಅವತ್ತ ಲಾಯರ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅದೇ ಪಬ್ಬಲ್ಲಿ ಏನೋ ನಡೆದಿದೆ, ಇದರಿಂದನೇ ನಮ್ ಹೆಂಡತಿಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತಾನೆ ಅವನ ಲಾಯರ್ ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು. ಅವ್ನ್ ಮಾತ್ರ ಅಲ್ಲ, ಆ ಪಬ್ಬಲ್ಲೇ ಏನೋ ತಪ್ಪಾದ ಕೆಲಸ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ಅವ್ನ್ ಫ್ರೆಂಡ್ ಇರ್ತಾನಲ್ಲ ಸೈಬರ್ ಸೆಂಟರ್ ಓನರ್, ಅವನು ಪಬ್ ಆಪೋಸಿಟ್ ಅಲ್ಲಿ ಎಲ್ಲೋ ಬಚ್ಚಿಟ್ಕೊಳ್ಳೋ ತರ ಮಾಡಿ ಯಾರ ಮೇಲೆ ಡೌಟ್ ಇದೋ ಅವ್ರ ಫೋಟೋನೆಲ್ಲ ತೆಗಿ ಅಂತ ಹೇಳಿ ತೆಗ್ದಿರೋದು. ಆ ಟೈಮ್ ಅಲ್ಲೇ ಆ ಕಾರಲ್ಲಿ ಮೈಕಲ್ ಕ್ವಾನ್ ಅವ್ನು ಕುತ್ಕೊಂಡಿರೋ ಫೋಟೋನ ಕೂಡ ಇವ್ರು ತೆಗ್ದಿರೋದು. ಆದ್ರೆ ಅವಾಗಲ್ಲ ನಮ್ ಹೀರೋಗೆ ಅವನೇ ಈ ತರ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಯಾರೋ ಹುಡುಗಿರ್ನ ಈ ತರ ದೊಡ್ಡ ದೊಡ್ಡ ಲಾಯರ್ ಗೆಲ್ಲ ಸಪ್ಲೈ ಮಾಡ್ತಿದ್ದಾರೆ ಅಂತ ಮಾತ್ರ ಅವ್ನಿಗೆ ಗೊತ್ತಾಯ್ತು. ಅವಾಗ್ಲೇ ಅವನು ಫೇಕ್ ಆಗಿ ಆ ಲಾಯರ್ ಐಡಿನೆಲ್ಲ ಮಾಡಿ ಆತರ ವೆಬ್ಸೈಟ್ ಒಳಗಡೆ ಎಂಟ್ರಿ ಆದವನು ಈ ತರ ಸ್ಟಾರ್ಟಿಂಗ್ ಎಲ್ಲ ಹುಡುಗಿನ ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ ಅಂತ ಫೇಕ್ ಆಗಿರೋ ಒಂದು ನ್ಯೂಸ್ ನ ಕಳ್ಸಿರ್ತಾನೆ. ಅದನ್ನ ನೋಡ್ಬಿಟ್ಟೆ ಆ ಲಾಯರ್ ಆ ಜಾಗಕ್ಕೆ ಬರೋದು. ಹೀರೋ ಪ್ಲಾನ್ ಮಾಡಿತರ ಲಾಯರ್ ಬಂದ್ಮೇಲೆ ಅವ್ನಿಗೆ ಆಕ್ಸಿಡೆಂಟ್ ಮಾಡಿಸಿ ಅವ್ನ ಪರ್ಮನೆಂಟ್ ಆಗಿ ಬೆಡ್ ಮೇಲೆ ಮಲಗಿಸಿದ್ದಾಯ್ತು. ಅದಾದ್ಮೇಲೆ ಈ ತರ ಒಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿ ನ್ಯೂಸ್ ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟು ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿ ಇದ್ರ ಮುಖಾಂತರನೇ ನಮ್ ಹೀರೋ ತಿಳ್ಕೊಂಡ. ಇದಕ್ಕೆಲ್ಲ ಮೂಲ ಕಾರಣ ಆ ಮೈಕಲ್ ಕ್ವಾನ್ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ. ಇದರಿಂದ ಏನ್ ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ ಇಂದ ನಮ್ ಹೀರೋ ಹೇಳಿರೋ ಪ್ರತಿ ಒಂದು ಕತೆ ಕೂಡ ಸುಳ್ಳೆ. ಇದನ್ನೆಲ್ಲ ಈಗ ನಮ್ ಹೀರೋಯಿನ್ ರಿವೀಲ್ ಮಾಡಿದ್ಲು. ಯಾವಾಗ ನಮ್ ಹೀರೋಯಿನ್ ನಮ್ ಹೀರೋ ಜೊತೆ ಈ ಕೇಸ್ ನ ಕಂಡಿಡಕ್ಕೆ ಜಾಯಿನ್ ಮಾಡ್ಕೊಂಡ್ಲು ಅವಾಗಿಂದ ಆಗಿರೋ ಕತೆ ಎಲ್ಲ ನಿಜ. ಇದಕ್ಕೆಲ್ಲ ಏನ್ ಕಾರಣ, ನಮ್ ಹೀರೋ ಹೆಂಡತಿನ ಯಾರ್ ಸಾಯಿಸಿದ್ರು ಅವನನ್ನ ಸೇಡ್ ತಿಸ್ಕೋಬೇಕಂತ ತಾನೇ ಹೀರೋ ಮಾಡಿರೋದು. ಈ ತರ ಹೀರೋ ಕತೆ ತಿಳ್ಕೊಳ್ಳೋ ನಮ್ ಹೀರೋಯಿನ್ಗೆ ಹೀರೋ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬರುತ್ತೆ. ಎಷ್ಟು ಒಳ್ಳೆಯವನು, ಅವ್ರ ಹೆಂಡತಿ ಸಾವಿಗೆ ಕಾರಣ ಆಗಿರೋರ್ನ ತಾನೇ ಕಂಡಿಡಿಯಕ್ಕೆ ಟ್ರೈ ಮಾಡಿರೋದು. ಇವನ ಐತಿ ಜೈಲ ಒಳಗಡೆ ಹಾಕಿದ್ರೆ ನನ್ಗೆ ಏನು ಪ್ರಯೋಜನ ಇಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇದೆಲ್ಲ ನಡೀತಾ ಇರೋ ಈ ಗ್ಯಾಪ್ ಅಲ್ಲಿ ಹೀರೋಯಿನ್ ಎಷ್ಟು ಕಷ್ಟಪಟ್ಟ ಮೈಕಲ್ ಕ್ವಾನ್ ಅನ್ನೋನ್ನ ಅರೆಸ್ಟ್ ಮಾಡಿದ್ಲು. ಆದ್ರೆ ಅವ್ನಿಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ ಅಸಾಲ್ಟ್ ಆಗಿ ಹೊರಗಡೆನೆ ಬಂದ್ಬಿಟ್ಟ. ಈ ವಿಷಯ ಗೊತ್ತಾಗೋ ನಮ್ ಹೀರೋಯಿನ್ ಅವ್ನ ಹೆಂಗಾದ್ರೂ ಮತ್ತೆ ಹಿಡಿಬೇಕು ಅಂತ ಹೇಳಿ ತುಂಬಾನೇ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಅವಳನ್ನ ರೀಚ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ನಿಗಿರೋ ಇನ್ಫ್ಲೂಯೆನ್ಸ್ ಅಂತದ್ದು ಈಗ ಇವನೇನಾದ್ರೂ ಸಿಕ್ಕಾಕೊಂಡ್ರೆ ಇವನ್ ಹಿಂದ್ಗಡೆ ಇರೋ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಿಕ್ಕಾಕೊಳ್ತಾರಲ್ವಾ. ಸೊ ಎಲ್ಲರೂ ಇವನ್ಗೊಂದು ಬಾಡಿ ಗಾರ್ಡ್ ತರ ಕೆಲಸ ಮಾಡ್ತಾ ಇರ್ತಾರೆ. ಅವನ್ನ ಟಚ್ ಮಾಡಕ್ಕೆ ಬಿಡ್ತಾ ಇಲ್ಲ. ನಮ್ ಹೀರೋನಿ ಕೇಸಲ್ಲಿ ಇದ್ರೆ ತಾನೆ ಅವಳು ಇದನ್ನೆಲ್ಲ ಮಾಡೋದು ಅಂತ ಹೇಳಿ ಹೆಡ್ ಆಫೀಸ್ ಇಂದಾನೆ ಇವಳ ಆಫೀಸ್ ಗೆ ಕಳ್ಸಿ ಆ ಮೈಕಲ್ ಕ್ವಾನ್ ಬಗ್ಗೆ ಏನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ಲು ಫೈಲ್ಸ್ ನ ಹಿಂದೆ ಎತ್ಕೊಂಡು ಹೊಟ್ಟೋಗ್ತಾರೆ. ಇನ್ನೊಂದ್ ಕಡೆ ಈಗ ತಾನೆ ಜೈಲಲ್ಲಿ ಬಂದಿರೋ ಮೈಕಲ್ ಕ್ವಾನ್ ಅನ್ನೋನು ಹೀರೋ ಇದ್ರೆ ತಾನೆ ನಮ್ಗೆ ಆಪತ್ತು, ಅವನಿಂದ ತಾನೆ ಇವಾಗ ಇಷ್ಟು ದೂರವರೆಗೂ ಬಂದಿದ್ದು. ಫಸ್ಟ್ ಅವನ್ನ ಸಾಯಿಸ್ಬೇಕು ಅಂತ ಮೈಕಲ್ ಅವನ ಆಳುಗಳನ್ನ ನಮ್ ಹೀರೋನ ಸಾಯಿಸಕ್ಕೆ ಅಂತ ರೌಂಡ್ ಅಪ್ ಮಾಡಿರ್ತಾರೆ. ಸಖತ್ ಮಸಾಗ್ ನಮ್ ಹೀರೋಯಿನ್ ಗನ್ ಎತ್ಕೊಂಡ್ ಬರ್ತಾಳೆ ನೋಡಿ. ಅಲ್ಲಿರೋರ್ನೆಲ್ಲ ಸಖತ್ತಾಗಿ ಭಯ ಪಡಿಸಿ ಅಲ್ಲಿಂದ ಓಡಿಸ್ತಾಳೆ. ಅಷ್ಟೆಲ್ಲ ನಮ್ ಹೀರೋಗ್ ಬೇರೆ ಐಡಿಯಾನ ಕೊಡ್ತಾಳೆ. ಇದಕ್ ಮೇಲೆ ನೀನ್ ಇರೋದು ಒಳ್ಳೇದಲ್ಲ, ನೀನ್ ಫ್ರೆಂಡ್ಸ್ ನ ಕರ್ಕೊಂಡು ಫಸ್ಟ್ ಊರ್ ಬಿಟ್ಟು ಹೊಟ್ಟೋಗು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ. ಇನ್ನೊಂದ್ ಕಡೆ ಆ ಮೈಕಲ್ ಕ್ವಾನ್ ಅನ್ನೋನು ಇವನ್ ಕಡೆ ಕೆಲಸ ಮಾಡ್ತಾ ಇದ್ರಲ್ಲ ಆ ಪಬ್ ಆ ಮ್ಯಾನೇಜರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಿಡ್ನಾಪ್ ಆಗಿದ್ದ ಹುಡುಗಿಯವ್ರ ಬಾಯ್ ಫ್ರೆಂಡ್ ಅವನನ್ನ ಮತ್ತೆ ಆ ಜಂಗೋನ ಹುಡುಗಿನೆಲ್ಲ ಕೂಡ ಇವನ ಆಳುಗಳನ್ನ ಕಳಿಸಿ ಸಾಯಿಸ್ಬಿಡ್ತಾನೆ. ಇದೆಲ್ಲ ನಡೆದಿದ್ ನೆಕ್ಸ್ಟ್ ಡೇನೆ ನಮ್ ಹೀರೋನ್ ಹತ್ರ ಇಂದ ಆ ಮೈಕಲ್ ಕ್ವಾನ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಕೇಸ್ ಫೈಲ್ಸ್ ನ ಎತ್ಕೊಂಡು ಹೋಗಿರ್ತಾರಲ್ಲ. ಈಗ ಅದ್ರಲ್ಲಿ ಒಂದು ನ್ಯೂಸ್ ಟಿವಿನಲ್ಲಿ ಓಡ್ತಾ ಇರುತ್ತೆ. ಏನಂದ್ರೆ 3 years ಬ್ಯಾಕ್ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಫೋರ್ಜರಿ ನಡೆದಿದೆ. ಅದರಲ್ಲಿ ಕೋಟಿ ಲಪ್ಟಾಯಿಸಿದ್ದಾರೆ ಅಂತ ಹೇಳಿ ಆ ಕೇಸಲ್ಲಿ ಈ ಮೈಕಲ್ ಕ್ವಾನ್ ಅನ್ನೋನ ಅರೆಸ್ಟ್ ಮಾಡಿದ್ರು. ಆದ್ರೆ ಸ್ವಲ್ಪ ದಿನಕ್ಕೆ ಅವನ ಮೇಲೆ ಏನು ತಪ್ಪಿಲ್ಲ ಅಂತ ಹೇಳಿ ರಿಲೀಸ್ ಮಾಡ್ಬಿಟ್ರು. ಆದ್ರೆ ಈಗ ಅದೇ ಮೈಕಲ್ ಕ್ವಾನ್ ಅನ್ನೋರ್ಗೆ ಸಂಬಂಧಪಟ್ಟಿರೋ ಒಂದು ಕೇವಲವಾಗಿರೋ ಒಂದು ವಿಡಿಯೋನ ಯಾರಂತಾನೆ ಗೊತ್ತಿಲ್ಲ ಅವ್ರು ನಮ್ಗೆ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ನ್ಯೂಸ್ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಆ ಸಿಟಿ ಫುಲ್ ಆಗಿ ಒಂದು ಹಾಟ್ ನ್ಯೂಸ್ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೂ ಶಾಕ್ ಆಗ್ತಾ ಇರುತ್ತೆ. ಬಟ್ ಅಂತ ನ್ಯೂಸ್ ಅಲ್ಲಿ
ಏನ್ ತೋರಿಸ್ತಿದ್ದಾರೆ ಅಂತ ನಮ್ಗೆ ಹೇಳಲ್ಲ. ಆಲ್ರೆಡಿ ಈ ನ್ಯೂಸ್ ನ ನೋಡಿರೋ ನಮ್ ಹೀರೋಯಿನ್ ಈ ನ್ಯೂಸ್ ನೇ ಇನ್ನೂ ಜೀರ್ಣಿಸ್ಕೊಂಡಿಲ್ಲ. ಅಷ್ಟ್ರಲ್ಲಿ ಅವಳಿಗೆ ಇನ್ನೊಂದು ಶಾಕ್ ಬರುತ್ತೆ. ಏನಂತ ನೋಡಿದ್ರೆ ನಮ್ ಹೀರೋನ ಮತ್ತೆ ಅವ್ರ ಫ್ರೆಂಡ್ಸ್ ನೆಲ್ಲ ಊರ್ ಬಿಟ್ಟು ಹೋಗಿ ಅಂತ ಹೇಳಿ ಒಂದು ವ್ಯಾನ್ ಅಲ್ಲಿ ಕಳ್ಸಿಕೊಟ್ಟಿರ್ತಾಳಲ್ಲ, ಆ ವ್ಯಾನ್ ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನಂದ್ರೆ ಆಕ್ಸಿಡೆಂಟ್ ಆಗಿರೋ ಕಾರಲ್ಲಿ ಯಾರು ಇಲ್ಲ. ಸೀರೆ ಡ್ಯಾಶ್ ಕ್ಯಾಮ್ ಆದ್ರೂ ಎತ್ಕೊಂಡ್ ಅದ್ರಲ್ಲಿ ಏನಿದೆ ಗೊತ್ತಾಗುತ್ತೆ ಅಂತ ಹೇಳಿ ಅದನ್ನ ಅವಳ ಕಾರ್ಗೆ ಎತ್ಕೊಂಡ್ ಬಂದು ಅದನ್ನೆಲ್ಲ ಹಾಕಿ ಚೆಕ್ ಮಾಡ್ತಾ ಇರ್ಬೇಕಾದ್ರೇನೆ ಈ ಕಡೆ ಮೈಕಲ್ ಕ್ವಾನ್ ಅನ್ನೋನ ತೋರಿಸ್ತಾರೆ. ಅವನವ್ರ ಆಫೀಸ್ ಅಲ್ಲಿ ಸಖತ್ ಟೆನ್ಷನ್ ಆಗಿ ಬರ್ತಾ ಇರ್ತಾನೆ. ಅದೇನು ನ್ಯೂಸ್ ಅಂತ ಹೇಳ್ಬಿಟ್ಟು ಹಾಕಿ ನೋಡಿಸ್ತಾನೆ. ನೋಡಿ ಏನ್ ವಿಷಯ ಅಂತಂದ್ರೆ ಇವನು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಡುಗಿರ್ಗೆಲ್ಲ ಡ್ರಗ್ಸ್ ಎಲ್ಲ ಕೊಟ್ಟು ಅವ್ರ ಸುಖಕ್ಕೆ ಯೂಸ್ ಮಾಡ್ಕೊಂತಾ ಇರ್ತಾರಲ್ಲ, ಈ ತರ ಒಂದು ಕೇವಲವಾದ ವಿಡಿಯೋನ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ. ಬಟ್ ಯಾರು ಈ ವಿಡಿಯೋನ ತೆಗೆದ್ರು ಅದನ್ನ ಯಾರ ನ್ಯೂಸ್ ಚಾನೆಲ್ ಗೆ ಕಳ್ಸಿದ್ರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಈಗ ಈ ನ್ಯೂಸ್ ನ ಮೈಕಲ್ ಕ್ವಾನ್ ನೋಡ್ತಾ ಇದ್ದಾನೆ. ಅದೇ ಟೈಮ್ ಗೆ ಅವ್ನ ಫೋನ್ ಗೆ ಇನ್ನೊಂದು ವಿಡಿಯೋ ಬರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಡ್ಯಾಶ್ ಕ್ಯಾಮ್ ಅಲ್ಲಿ ಇರೋ ರೆಕಾರ್ಡಿಂಗ್ ನ ಅವಳ ಫೋನ್ ಅಲ್ಲಿ ಹಾಕಿ ನೋಡ್ತಾ ಇರ್ತಾಳೆ. ಎರಡು ಕಡೆನೂ ಅಟ್ ಅ ಟೈಮ್ ಪ್ಲೇ ಆಗುತ್ತೆ. ಅದ್ರಲ್ಲಿ ಏನಂತ ನೋಡಿದ್ರೆ ಇದುವರೆಗೂ ನಾ ಫಿಲ್ಮ್ ಅಲ್ಲಿ ನೋಡದೆ ಇರೋ ತರ ದೊಡ್ಡ 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 ಟ್ವಿಸ್ಟ್. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಕಾರ್ ಅಲ್ಲಿ ಕುತ್ಕೊಂಡು ಒಂದು ಬುಕ್ ಓದೋ ತರ ಒಂದು ಕಥೆನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಕತೆ 3 years ಬ್ಯಾಕ್ ಸ್ಟಾರ್ಟ್ ಆಗಿರೋದು. ನನಗ್ ಗೊತ್ತಿರೋ ಒಂದು ಮೂಕ ತಾತ ಇದ್ರು. ಅವರು ಮತ್ತೆ ಅವ್ರ ವೈಫ್ ತುಂಬಾ ಸಂತೋಷವಾಗಿ ಒಂದು ರೆಸ್ಟೋರೆಂಟ್ ನ ನಡೆಸ್ತಾ ಇದ್ರು. ನಾನ್ ಡೈಲಿ ಅವ್ರ ರೆಸ್ಟೋರೆಂಟ್ ಗೆ ಹೋಗಿ ಊಟ ಮಾಡ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಅವ್ರ ರೆಸ್ಟೋರೆಂಟ್ ಅಲ್ಲಿ ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ತಾತ ಜೊತೆ ಒಂದು ಅಜ್ಜಿ ಕೂಡ ಇದ್ರು. ಸುಮಾರು ವರ್ಷದಿಂದ ಅವ್ರ ಹೋಟೆಲ್ ನ ನಡೆಸ್ತಾ ಇದ್ರು ಅಂತ ನಾನು ಹೇಳಿದ್ನಲ್ಲ. ಅವಾಗಿಂದಾನು ಅವರು ಪಾಪ ತುಂಬಾನೇ ಕಷ್ಟ ನಷ್ಟ ಪಟ್ಟು ಅವ್ರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಕೂಡ ಒಂದು 50 ಲಕ್ಷ ಅಮೌಂಟ್ ನ ಸೇರ್ಸಿಟ್ಟಿದ್ರು. ಅದನ್ನ ಪ್ರಾಫಿಟ್ ಬರತ್ತಲ್ಲ ಅಂತ ನಂಬಿ ಶೇರ್ ಮಾರ್ಕೆಟ್ ಅಲ್ಲಿ ಎತ್ಕೊಂಡೋಗಿ ಹಾಕಿದ್ರು. ಅದಕ್ಕೆ ಯಾವ ನನ್ ಮಗ ದೃಷ್ಟಿ ತಾಕ್ತೋ ಗೊತ್ತಿಲ್ಲ, ಅದ್ರಲ್ಲಿ ಫೋರ್ಜರಿ ನಡೀತು. ಆ ಅಮೌಂಟ್ ನೆಲ್ಲ ಯಾವನೊಬ್ಬ ಲಪ್ಟಾಯಿಸ್ಬಿಟ್ಟ. ಪಾಪ ಈ ವಿಷಯ ಗೊತ್ತಾದ್ಮೇಲೆ ಆ ಅಜ್ಜಿ ಸ್ವಲ್ಪ ದಿನಕ್ಕೆ ಪ್ರಾಣನ ಬಿಟ್ಬಿಟ್ರು. ಈ ಕಡೆ ತಾತನ ನೋಡಿದ್ರೆ ನನಗ್ ತುಂಬಾ ಬೇಜಾರಾಗೋಯ್ತು. ಪಾಪ ತಾತ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಇಲ್ಲ, ಈ ಕಡೆ ಪ್ರಾಣಕ್ ಪ್ರಾಣಾಗಿ ಪ್ರೀತಿಸ್ತಾ ಇದ್ದ ಅವ್ರ ಹೆಂಡತಿ ಕೂಡ ಇಲ್ಲ. ಅವ್ರನ್ನ ನೋಡಿ ನಂಗೆ ತುಂಬಾ ಫೀಲಿಂಗ್ಸ್ ಆಯ್ತಲ್ವಾ. ಅಯ್ಯೋ ಇವ್ರ ಹೆಂಗಪ್ಪ ಸಮಾಧಾನ ಮಾಡೋದು, ಇವ್ರಿಗೆ ಅಮೌಂಟ್ ಎಲ್ಲ ಹೆಂಗಪ್ಪ ತಂದ್ಕೊಡೋದು ಅಂತ. ಅದನ್ನೆಲ್ಲ ಯಾರ್ ಮಾಡಿದ್ರು ಅಂತ ಕೂಡ ನನಗ್ ಸರಿಯಾಗಿ ಗೊತ್ತಿರ್ಲಿಲ್ವಲ್ಲ. ಅದಾದ್ಮೇಲೆ ಇಂಥವ್ರೆ ಈ ತರ ಕೆಲಸಗಳನ್ನೆಲ್ಲ ಮಾಡಿದ್ದು ಅಂತ ನಾವೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಕಂಡಿಡಿದ್ವಿ. ಆದ್ರೆ ಸ್ವಲ್ಪ ದಿನದಲ್ಲೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಅಂತ ಕೂಡ ನ್ಯೂಸ್ ಎಲ್ಲ ಬಂತು. ಆದ್ರೆ ಅವ್ರ ಅದೃಷ್ಟನ ಏನೋ ನೋಡಿ ಅವ್ರು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಒಬ್ಬೊಬ್ರೆ ಜೈಲಿಂದ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಇರೋ ನನಗೆ ಇನ್ಮೇಲೆ ನಾನ್ ಸುಮ್ನೆ ಇದ್ರೆ ಆಗಲ್ಲ. ಇವ್ರು ಮೋಸ ಮಾಡಿರೋದನ್ನೆಲ್ಲ ಹೊರಗಡೆ ತರಬೇಕು. ಇವ್ರು ಎಷ್ಟು ಜನಕ್ಕೆ ಮೋಸ ಮಾಡಿದಾರೋ ಅವ್ರ ದುಡ್ಡನ್ನೆಲ್ಲ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ಕೊಂಡೆ. ಅದಕ್ಕೋಸ್ಕರನೇ ನನ್ ಫ್ರೆಂಡ್ಸ್ ಎಲ್ಲ ನಾನು ಈ ಜಾಗಕ್ಕೆ ಕರ್ಸ್ಕೊಂಡಿದ್ದು. ಇವರ ಈ ಜರ್ನಿಯಲ್ಲೇ ಸ್ಟಾರ್ಟಿಂಗ್ ಎಲ್ಲ ನೋಡಿದ್ವಲ್ಲ ಒಂದು ಹುಡುಗಿ, ಆ ಹುಡುಗಿ ಕೂಡ ಬಂದಿರ್ತಾಳೆ. ಆ ಹುಡುಗಿಗೆ ತುಂಬಾ ಕೋಪ ಇರುತ್ತೆ. ಅವ್ರನ್ನ ಹೆಂಗಾದ್ರು ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ಮಾತಾಡಿರ್ತಾಳೆ. ಆದ್ರೆ ಇವರೆಲ್ಲ ಸಾಯಿಸೋ ಗ್ಯಾಂಗ್ ಅಲ್ವಲ್ಲ, ಏನೇ ಆದ್ರೂ ಕಾನೂನ ಕೈಗೆ ಎತ್ಕೋಬಾರ್ದು ಅಂತ ಹೇಳಿ ಆ ಹುಡುಗಿಗೆ ನಿಧಾನಕ್ಕೆ ಎತ್ತಿ ಹೇಳ್ತಾರೆ, ನೋಡಮ್ಮ ನಾವೆಲ್ಲ ಸಾಯಿಸಬಾರ್ದು, ಅವ್ರಿಗೆ ತಕ್ಕ ದಂಡನೆ ನಾವು ಕೊಡಿಸ್ಬೇಕು ಅಂತ ಹೇಳಿ ಆ ಹುಡುಗಿಗೆ ಸಮಾಧಾನ ಮಾಡಿದ್ವಿ. ಅವ್ರನ್ನೆಲ್ಲ ನಾವ್ ಸಾಯಿಸಿದ್ರೆ ಪಟ್ಟಂತ ಪ್ರಾಣ ಹೊರಟೋಗುತ್ತೆ, ಅವ್ರಿಗೇನ್ ಗೊತ್ತಾಗುತ್ತೆ ನೋವು. ಆದ್ರೆ ಜೀವನ ಪರ್ಯಂತ ಅವ್ರು ನೋವು ಪಡೋ ತರ ಒಂದ್ ಕೆಲ್ಸನ ನಾವ್ ಮಾಡ್ಬೇಕು ಅಂತ ಹೇಳಿ ಇವ್ರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡಿರ್ತಾರೆ. ಆತರ ಎಕ್ಸಿಕ್ಯೂಟ್ ಮಾಡಿರೋ ಪ್ಲಾನ್ ಅಲ್ಲೇ ನಮ್ ಹೀರೋಯಿನ್ ಕೂಡ ಎಂಟ್ರಿ ಮಾಡಿಸಿರೋದು. ನಿಮ್ಗೊಂದ್ ಕ್ವೆಶ್ಚನ್ ಬರ್ಬೋದು, ಏನಕ್ಕೆ ಎಕ್ಸಾಕ್ಟ್ ಆಗಿ ನಾವು ಹೀರೋಯಿನ್ ಅನ್ನೇ ಟಾರ್ಗೆಟ್ ಮಾಡಿ ನಮ್ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳೋ ತರ ಮಾಡಿದ್ವಿ ಗೊತ್ತಾ? ಯಾಕಂದ್ರೆ ಅವಳಿಗೆ ಆ ಮೈಕಲ್ ಕ್ವಾನ್ ಅನ್ನೋನ್ನ ಹಿಡಿಬೇಕು, ಅವ್ನ್ ಮಾಡಿರೋ ಪ್ರತಿಯೊಂದು ಫೋರ್ಜರಿ ಫ್ರಾಡ್ ಕೆಲಸ ಕೂಡ ಹೊರಗಡೆ ಬರ್ಬೇಕು ಅಂತ ಕುಣಿತಾ ಇದ್ದಿದ್ದು. ಅಷ್ಟೇ ಅಲ್ಲ, ಅವ್ನ್ ಬಗ್ಗೆ ಬೇಕಾಗಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಹೀರೋಯಿನ್ ಹತ್ರನೇ ಇದ್ದಿದ್ದು. ಸೊ ನಾವ್ ಹೀರೋಯಿನ್ ನ ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ರೇನೆ ಆ ಮೈಕಲ್ ಕ್ವಾನ್ ಅನ್ನೋನ್ನ ಹಿಡಿಯಕ್ ಆಗೋದು ಅಂತ ಹೇಳಿ ಈ ಪ್ಲಾನ್ ನ ಮಾಡಿದ್ವಿ. ಸ್ಟಾರ್ಟಿಂಗ್ ಎಲ್ಲ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋನೇ. ಅಟ್ ಎ ಟೈಮ್ ಪೊಲೀಸರ್ಗೂ ಕಾಲ್ ಮಾಡಿರ್ತಾರೆ, ಈ ಕಡೆ ಲಾಯರ್ಗೂ ಕಾಲ್ ಮಾಡಿರ್ತಾರೆ. ಬಟ್ ಆ ಲಾಯರ್ ಬರೋದಕ್ಕೂ ಮುಂಚೆ ಪೊಲೀಸ್ ಜಾಗಕ್ಕೆ ಬಂದ್ಬಿಟ್ರೆ ಇವ್ರ ಪ್ಲಾನ್ ಫುಲ್ ಆಗಿ ಕೊಲಾಪ್ಸ್ ಆಗ್ಬಿಡತ್ತಲ್ವಾ. ಅದಕ್ಕೋಸ್ಕರನೇ ಬಾಡಿ ಗಾರ್ಡ್ ಫಸ್ಟ್ ಲಾರಿ ಲೋಡ್ ತುಂಬಾ ಒಂದು ಮಣ್ಣನ ಏನೋ ಎತ್ಕೊಂಡು ಹೋಗ್ಬಿಟ್ಟು ಆ ರೋಡ್ ನ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಸದ್ಯಕ್ಕೆ ಪೊಲೀಸರ ಜಾಗಕ್ಕೆ ಬರಕ್ ಆಗೋದಿಲ್ಲ, ಫಸ್ಟ್ ಜಾಗಕ್ಕೆ ಲಾಯರ್ ಬರೋದು. ಇನ್ನೊಂದ್ ಕಡೆ ನಮ್ ಹೀರೋ ಲಾಯರ್ ಜಾಗಕ್ಕೆ ಬಂದ್ಮೇಲೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತಾನೆ ಅಂತ ತೋರಿಸಿರ್ತಾರೆ. ಬಟ್ ಅದು ಆಕ್ಸಿಡೆಂಟ್ ಅಲ್ಲ ಆಗಿರೋದು, ನಮ್ ಹೀರೋನೇ ಬೇಕಂತ ಆಕ್ಸಿಡೆಂಟ್ ಮಾಡ್ಸಿರೋದು. ಆ ಟೈಮಲ್ಲಿ ಲಾಯರ್ ಗೆ ಎಚ್ಚರ ಇದ್ದಿರತ್ತೆ. ಆದ್ರೆ ಅವ್ರನ್ನ ಹೆಂಗಾದ್ರೂ ಮಾಡಿ ಸೇಡ್ ತಿರ್ಸ್ಕೋಬೇಕು ಅಂತ ಆ ಹುಡುಗಿ ತುಂಬಾನೇ ಎಗರಾಡ್ತಾ ಇದ್ಲಲ್ವಾ. ಆ ಸ್ಟಾರ್ಟಿಂಗ್ ಅಲ್ಲಿ ಕಾಣೆ ಆಗಿದ್ದ ಆ ಹುಡುಗಿನ ಇವಾಗ ಹೋಗು ಅವ್ನ್ ಮುಖನ ನಾರ ಕಿತ್ತಾಕ್ ಬಿಡು ಅಂತ ಹೇಳಿದ ತಕ್ಷಣ ಆ ಹುಡುಗಿಗೆ ಎಲ್ಲಿತ್ತೋ ಕೋಪ. ಒಳ್ಳೆ ಜಾಂಡಸ್ ಬಂದಿರೋ ಬಿಳಿ ಕಾಗೆ ಇದ್ದಂಗಿದ್ಯಾ, ನಿನ್ಗೆ ಹೆಣ್ಮಕ್ಳು ಕೇಳ್ತಾರ ಅಂತ ಹೇಳಿ ಅವಳಲ್ಲಿರೋ ಅಷ್ಟು ಕೋಪನ ಕೂಡ ಅವನ್ ಮೇಲೆ ಬಿಟ್ಟು ಇವನೇನಾ ಲಾಯರ್ ಅಂತ ಐಡೆಂಟಿಫೈ ಮಾಡಕ್ ಆಗದೆ ಇರೋ ಅಷ್ಟು ನಾಶ ಮಾಡ್ಬಿಡ್ತಾಳೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೆಂಗ್ ತೋರಿಸಿದ್ರು ಆಕ್ಸಿಡೆಂಟ್ ಅಲ್ಲಿ ಆಗಿರೋ ಒಂದು ಫೈರ್ ಇಂದಾನೆ ಅವ್ನ್ ಮುಖ ಈ ತರ ಆಗಿದೆ ಅಂತ. ಬಟ್ ನಿಜವಾಗ್ಲೂ ನಡೆದಿರೋದು ಇದೆ. ಹಿಂಗೋ ಲಾಯರ್ ಕತೆ ಮುಗಿತಾ. ಈಗ ನಮ್ ಹೀರೋ ಲಾಯರ್ ತರ ಒಳಗಡೆ ಎಂಟ್ರಿ ಆಗಿದ್ದಾಯ್ತು. ಈ ಕಡೆ ಹೀರೋಯಿನ್ ಸಪೋರ್ಟ್ ಕೂಡ ಬಂದಿದ್ದಾಯ್ತು. ಇವ್ರ ಪ್ಲಾನ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ ಹೀರೋಯಿನ್ ಆ ಮೈಕಲ್ ಕ್ವಾನ್ ಅನ್ನೋಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ನ ಕೂಡ ಅವ್ರ ಅಸಿಸ್ಟೆಂಟ್ ಇಂದ ಆ ಜಾಗಕ್ಕೆ ತರ್ಸ್ಕೊಂಡಿರ್ತಾರಲ್ಲ. ನಮ್ ಹೀರೋಯಿನ್ ಕೆಳಗಡೆ ಹೋಗಿ ಮೇಲೆ ಬರೋ ಗ್ಯಾಪ್ ಅಲ್ಲೇ ನಮ್ ಹೀರೋಯಿನ್ ಸಿಸ್ಟಮ್ ಗೆನೆ ಆ ಹ್ಯಾಕರ್ ಒಂದು ಪೆನ್ ಡ್ರೈವ್ ನ ಹಾಕಿ ನಮ್ ಹೀರೋಯಿನ್ ಸಿಸ್ಟಮ್ ನ ಕೂಡ ಹ್ಯಾಕ್ ಮಾಡ್ಬಿಟ್ಟಿರ್ತಾರೆ. ಅದ್ರಲ್ಲಿ ಅವಳು ತುಂಬಾ ಇನ್ಫಾರ್ಮೇಶನ್ ಇಟ್ಟಿರ್ತಾಳಲ್ಲ ಮೈಕಲ್ ಕ್ವಾನ್ ಬಗ್ಗೆ. ಅವ್ನ್ ಬಂದು 3 years ಬ್ಯಾಕ್ ಸ್ಟಾಕ್ ಮಾರ್ಕೆಟ್ ಇಂದ ಫೋರ್ಜರಿ ಮಾಡಿ ಎಲ್ಲಾ ಅಮೌಂಟ್ ಕೂಡ ಎತ್ತಿರ್ತಾನಲ್ಲ, ಅದನ್ನೆಲ್ಲ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ಅಕೌಂಟ್ ಅಲ್ಲಿ ಇರೋ ಹಣ ಎತ್ಬೇಕಂತಂದ್ರೆ ಒಂದು ಕೀ ಇದೆ. ಆ ಕೀ ಯಾವತ್ ನೋಡಿದ್ರು ಅವನ್ ಜೊತೆನೆ ಇರುತ್ತೆ, ಅವ್ನ ಪಾಕೆಟ್ ಅಲ್ಲೇ ಇರುತ್ತೆ. ಅದನ್ನ ಹೆಂಗಾದ್ರೂ ಮಾಡಿ ಅಭ್ಯಾಸ ಮಾಡ್ಬೇಕು
ಮಾಡ್ಲೇಬೇಕಲ್ವಾ ಅಂತ ಹೇಳಿ ಅವ್ನ್ ಬಂದು ಟೆನ್ನಿಸ್ ಕೋರ್ಟ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ರೆಂಡ್ ಇರ್ತಾನಲ್ಲ ಸೈಬರ್ ಸೆಂಟರ್ ಓನರ್, ಅವನು ಮಾರ್ವೇಶದಲ್ಲಿ ಹೋಗಿ ನೈಸಾಗಿ ಒಂದ್ ಪಾಕೆಟ್ ಅಲ್ಲಿ ಇರೋ ಆ ಕೀನ ಎತ್ಕೊಂಡು ಒಂದು ಫೇಕ್ ಕೀನ ರೆಡಿ ಮಾಡ್ಕೊಳ್ತಾನೆ. ಇದೆಲ್ಲ ನಡೆದಿದ್ದಾದ್ಮೇಲೆನೆ ಆ ಬಾಡಿ ಗಾರ್ಡ್ ಬೇಕಂತಾನೆ ಆ ಮೈಕಲ್ ಕ್ವಾನ್ ಅವ್ರ ಕಡೆ ಕೈಗೆ ಸಿಕ್ಕಾಕೊಳ್ಳೋದು, ಅವ್ರು ಕೂಡ ಇವನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋದು. ಅವಾಗ ತಾನೆ ಅವ್ರ ಮನೆ ಒಳಗಡೆ ಹೋಗಕ್ಕಾಗೋದು, ಲಾಕರ್ ಅಲ್ಲಿ ಇರೋ ಅಮೌಂಟ್ ನೆಲ್ಲ ಎತ್ತಕ್ಕಾಗೋದು. ಅದಕ್ಕೋಸ್ಕರ ಅವತ್ತು ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ ಇಬ್ರು ಮನೆ ಹತ್ರ ಹೋಗ್ಬಿಟ್ಟು ನೀನ್ ಹೆಂಗಾದ್ರೂ ಮಾಡಿ ಹೋಗಿ ಆ ಬಾಡಿ ಗಾರ್ಡ್ ನ ಕಾಪಾಡು ಅಂತ ನಮ್ ಹೀರೋ ಕಳ್ಸ್ಕೊಡೋದು. ಅದ್ರ ಜೊತೆಗೆ ಇನ್ನೊಂದು ಹೇಳಿರ್ತಾನೆ, ಬೇಗ ಹೋಗಿ ಲಾಕರ್ ನ ಓಪನ್ ಮಾಡಿ ಅಕೌಂಟ್ ನ ಆಕ್ಸೆಸ್ ಮಾಡಿ ಅಮೌಂಟ್ ಎಲ್ಲ ಎತ್ತು ಅಂತ. ಇವ್ರು ಪ್ಲಾನ್ ಮಾಡಿರ್ತಾರನೆ ಅವ್ನ ಫ್ರೆಂಡ್ ಕೂಡ ಒಳಗಡೆ ಹೋಗ್ತಾನೆ, ಆ ಫೇಕ್ ಕೀನ ಯೂಸ್ ಮಾಡಿ ಲಾಕರ್ ನ ಕೂಡ ತೆಗಿತಾನೆ. ಇವನ ಹತ್ರ ಇರೋ ಪೆನ್ ಡ್ರೈವ್ ನ ಲಾಕರ್ ಗೆ ಹಾಕಿದ ತಕ್ಷಣ ಈ ಕಡೆ ಹ್ಯಾಕರ್ ಗೆ ಸಿಗ್ನಲ್ ಬರುತ್ತೆ. ಇವಳು ಅದನ್ನ ಆಕ್ಟಿವೇಟ್ ಮಾಡಿ ಅಂದ್ರೆ ಹ್ಯಾಕ್ ಮಾಡಿ ಅದಲ್ಲಿರೋ ಪ್ರತಿ ಒಂದು ಅಮೌಂಟ್ ₹1 ಕೂಡ ಬಿಡದೆ ಪೀತಾಂಬರಿ ಪೌಡರ್ ಹಾಕಿ ಪಾತ್ರೆನ ತಿಕ್ತಾರಲ್ಲ ಆ ತರ ನೀಟಾಗಿ ತಿಕ್ಕಿ ಎತ್ಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಮುಖ್ಯವಾಗಿ ಇನ್ನೊಂದ್ ಪಾಯಿಂಟ್ ಹೇಳ, ಈ ಟಿವಿ ಚಾನಲ್ ಗೆ ಒಂದು ವಿಡಿಯೋನ ಕಳ್ಸಿದ್ರಲ್ಲ, ಅದು ಮಾಡಿರೋದು ಬೇರೆ ಯಾರು ಅಲ್ಲ, ಈ ಹ್ಯಾಕರ್ ಹುಡುಗಿನೇ. ಆಕ್ಚುಲಿ ಆತರ ಒಂದು ಘಟನೆ ನಡೆದೇ ಇರೋದಿಲ್ಲ. ಇವರು ನಿಜವಾಗ್ಲೂ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಪ್ಲೈ ಮಾಡ್ತಾ ಇದ್ದು ನಿಜಾನೇ, ಬಟ್ ಆ ವಿಡಿಯೋ ನಲ್ಲಿ ಇರೋದು ನಿಜ ಅಲ್ಲ, ಇವಳು ಅದನ್ನ ಕ್ರಿಯೇಟ್ ಮಾಡಿರೋದು. ಅದಾದ್ಮೇಲೆ ಅದನ್ನ ನ್ಯೂಸ್ ಚಾನಲ್ ಗೆ ಕಳ್ಸಿದ್ದು ನಿಜ ಅಂತ ಎಲ್ಲಾರನು ಒಪ್ಸಿರೋದು. ಈ ತರ ನಮ್ ಹೀರೋ ಏನೆಲ್ಲ ನಡೀತು ಅಂತ ಹೇಳಿ ಮುಗಿಸಿದ್ಮೇಲೆ ಈಗ ಹಣ ಎಲ್ಲ ಒಟ್ಟೋಯ್ತು ಅಂತ ಈ ಲಾಯರ್ ಗೆ ಗೊತ್ತಾಗಿದ ತಕ್ಷಣ ಅಂದ್ರೆ ಮೈಕಲ್ ಕ್ವಾನ್ ಗೆ ಗೊತ್ತಾಗಿದ ತಕ್ಷಣ ಅಯ್ಯೋ ನನ್ನ ಹಣ ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಇವನೋಗಿ ಲಾಕರ್ ನ ಆಕ್ಟಿವೇಟ್ ಮಾಡಿ ಅವ್ನ್ ಫಿಂಗರ್ ಪ್ರಿಂಟ್ ಕೊಟ್ಟಿದ ತಕ್ಷಣ ಇಲ್ಲಿರೋದು ಇನ್ನೊಂದು ದೊಡ್ಡ ಟ್ವಿಸ್ಟ್. ಯಾಕಂದ್ರೆ ಅವ್ನ್ ಲಾಕರ್ ಗೆ ಅವ್ನ್ ಫಿಂಗರ್ ಪ್ರಿಂಟ್ ಕೊಡೋವರೆಗೂ ಇವ್ರ ಕೈಲಿ ಆಕ್ಸೆಸ್ ಮಾಡಕ್ಕಾಗಲ್ಲ, ಅಮೌಂಟ್ ನ ಕೂಡ ಎತ್ತಕ್ಕಾಗಲ್ಲ. ಆದ್ರೆ ಯಾವಾಗ ಇವ್ನ ಲಾಕರ್ ನ ಓಪನ್ ಮಾಡಿ ಫಿಂಗರ್ ಪ್ರಿಂಟ್ ನ ಕೊಟ್ಟು ಲಾಗಿನ್ ಮಾಡೋದ್ನೋ ಅದ್ರ ನೆಕ್ಸ್ಟ್ ಸೆಕೆಂಡ್ ಹ್ಯಾಕರ್ ₹1 1 ಪೈಸಾ ಕೂಡ ಬಿಡದೆ ಅವನ ಅಕೌಂಟ್ ಇಂದ ಪ್ರತಿ ಒಂದನ್ನ ಕೂಡ ನೀಟಾಗಿ ಬಲ್ದಿ ಎತ್ಬಿಟ್ಲು. ಇನ್ನೇನು ಈಗ ಮೈಕಲ್ ಕ್ವಾನ್ ಬಂದು ಒಂದು ಪಾಪರ್, ಯಾರಿಗಾದ್ರೂ ದುಡ್ಡು ಕೊಟ್ಟು ಕರೆಕ್ಟ್ ಮಾಡ್ಕೊಳ್ಳೋಣ, ಅವ್ನ ಕೆಲಸನ ಸಾಧಕವಾಗಿ ಮಾಡ್ಕೊಳ್ಳೋಣ ಅಂತಂದ್ರೆ ಕೂಡ ಅವ್ನ ಕೈಲಿ 1 ಪೈಸಾನು ಇಲ್ಲ. ಜೊತೆಗೆ ಫೇಕ್ ಆಗಿರೋ ವಿಡಿಯೋ ಬೇರೆ ರಿಲೀಸ್ ಆಗ್ಬಿಟ್ಟಿದೆ ಅಲ್ವಾ, ಇವನೇ ತಪ್ಪು ಮಾಡಿರೋದು ಅಂತ. ಇವನ್ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರನ್ನೆಲ್ಲ ಇವ್ರ ಫ್ರೇಮ್ ಮಾಡಿದ್ರು ಅವ್ರನ್ನೆಲ್ಲ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೊಟ್ಟೋದ್ರು. ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಇವಳಿಗೆ ಸಖತ್ ಟೆನ್ಷನ್ ಇರತ್ತಲ್ವಾ ನಮ್ ಹೀರೋ ಹೆಂಗ್ ಇವಳನ್ನ ಇದ್ರಲ್ಲಿ ಫ್ರೇಮ್ ಮಾಡ್ದ ಅಂತ ಹೇಳಿ. ಸೊ ಇವಳಿಗ ಕಾನ್ ಮಾಡ್ಬಿಟ್ಟು ಅವನನ್ನ ಕೇಳ್ತಾಳೆ, ಏನೋ ಲೇ ನಾನ್ ನಿನ್ಗೆ ಯಾವ ಜನದಲ್ಲಿ ಏನ್ ಪಾಪನೋ ಮಾಡಿದ್ದೆ, ನಾನೇನೋ ದ್ರೋಹ ಮಾಡಿದೆ, ನನ್ನನ್ನ ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೆ, ನನ್ನನ್ನ ಇಟ್ಟೇನಕ್ಕೆ ಈ ಕಾರ್ಯನ ಸಾಧಿಸ್ಬೇಕು ಅಂತ ಅನ್ಕೊಂಡೆ, ನನ್ ಮೇಲೆ ಏನಕ್ಕೆ ನಿನ್ಗೆ ಹತ್ರ ನಂಬಿಕೆ ಬಂತು ಅಂದಾಗ ಹೀರೋ ಹೇಳ್ತಾನೆ, ಇನ್ ಇಂಥ ಕೆಲ್ಸಕ್ಕೆ ನೀನೇ ಸರಿ ಹೋಗೋದು, ಬೇರೆಯವ್ರಿಗೆ ನೀನ್ ನ್ಯಾಯ ಕೊಡಿಸ್ತೀಯೋ ಇಲ್ವೋ, ಆದ್ರೆ ಲಾಯರ್ಸ್ ಮೇಲೆ ಮಾತ್ರ ನಿನ್ ಗಮನ ಚೆನ್ನಾಗಿ ಇಟ್ಟಿರ್ತೀಯಲ್ಲ. ಅದ್ರೊಳ ಮೈಕಲ್ ಕ್ವಾನ್ ಬಗ್ಗೆ ನಿನ್ಗೆ ನತ್ತಿವರೆಗೂ ಕೋಪ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಸೊ ನಿನ್ನ ಯೂಸ್ ಮಾಡ್ಕೊಳ್ದೆ ಇನ್ ಯಾರನ್ನಪ್ಪ ಯೂಸ್ ಮಾಡ್ಕೊಳ್ತಾರೆ. ಆಕ್ಚುಲಿ ನಿಜನೆಲ್ಲ ಕೂಡ ನಿನ್ಗೆ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದು. ಆದ್ರೆ ಸೆಂಟ್ರಲ್ಲಿ ಆ ಮೈಕಲ್ ಕ್ವಾನ್ ಕಡೆಯವರೆಲ್ಲ ನನ್ನ ಸಾಯಿಸ್ಬೇಕು ಅಂತ ಬಂದಾಗ ನೀನ್ ಸಖತ್ ಮಾಸ ಗನ್ನೆತ್ಕೊಂಬಂದ್ ನನ್ನ ಕಾಪಾಡ್ದೆ ನೋಡು, ಆ ಜಾಗದಲ್ಲಿ ನಾನು ನಿನಗ್ ಬಿದ್ದೋಗ್ಬಿಟ್ಟೆ, ಅಲ್ಲೇ ನಾನು ನಿನ್ಗೆ ಫ್ಲಾಟ್ ಆಗೋಗ್ಬಿಟ್ಟೆ, ಅದಕ್ಕೋಸ್ಕರ ನೀನ್ ಹತ್ರ ಇಲ್ಲ ನಿಜ ಹೇಳಿದ್ದು ಅಂತ ನಮ್ ಹೀರೋ ಹೇಳ್ತಾನ. ಆಗ ನಮ್ ಹೀರೋನ್ ಹೇಳ್ತಾಳೆ, ಸರಿ ಇವಾಗ ನಡೆದಿರೋದೆಲ್ಲ ಓಕೆ, ಸೆಂಟ್ರಲ್ ನಿನ್ ವೈಫ್ ಎಲ್ಲಿಂದ ಕಣೋ ಬಂದ್ಲು, ಆ ಫೋಟೋ ಎಲ್ಲಿಂದ ಬಂತು ಅಂದ್ರೆ ಹೀರೋ ಅದಕ್ಕೂ ನಗ್ತಾನೆ. ಇನ್ನು ನಾನ್ ನಿನಗ್ ಗೊತ್ತಾಗಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನೀನ್ ಅದ್ ಯಾವ್ದೋ ಹಾಲೋಗ್ರಾಮ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ದೆ ಅಲ್ಲ, ಅದ್ರಲ್ಲಿ ಆ ಮಿಷನ್ ಹೇಳ್ಬಿಡ್ತು ನಾನು ಹೇಳ್ತಾ ಇರೋದು ಪ್ರತಿ ಒಂದು ಸುಳ್ಳು ಅಂತ, ಇನ್ ಇದು ಮಾತ್ರ ಹೆಂಗಮ್ಮ ನಿಜ ಆಗಿರತ್ತೆ ಅಂತ ಹೇಳಿ ನಕ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ, ನಮ್ ಹೀರೋಗೆ ಮದ್ವೆನೇ ಆಗಿಲ್ಲ, ವೈಫು ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಮೈಕಲ್ ಕ್ವಾನ್ ಅಕೌಂಟ್ ಇಂದ ಅಮೌಂಟ್ ಎಲ್ಲ ಎತ್ಬಿಟ್ಟಿದ್ರಲ್ಲ, ಈಗ ಅಮೌಂಟ್ ಎಲ್ಲ ಎತ್ಕೊಂಡು ಅವರು ಕ್ಯಾಸಿನೋಗೆ ಹೋಗಿರ್ತಾರೆ. ಅಂದ್ರೆ ಶಿಪ್ ಅಲ್ಲಿ ಕಾರ್ಡ್ಸ್ ಎಲ್ಲ ಆಡ್ತಾರಲ್ಲ, ಅಲ್ಲಿಗೆ ಹೋಗಿ ಅದ್ರ ಮುಖಾಂತರ ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಅಮೌಂಟ್ ಹಾಕಿ ಮೋಸ ಹೋಗಿರ್ತಾರೋ ಅವ್ರಿಗೆ ಕೊಡ್ಬೇಕು ಅಂತ ಪ್ಲಾನ್ ಮಾಡಿನೇ ಇವರೆಲ್ಲ ಜಾಗಕ್ಕೆ ಹೋಗೋದು. ಇದೆಲ್ಲದಕ್ಕೂ ಮೀರಿ ಇನ್ನೊಂದು ಚಿಕ್ಕ ಟ್ವಿಸ್ಟ್ ಹೇಳ, ಏನಂದ್ರೆ ಸ್ಟಾರ್ಟಿಂಗ್ ಇಂದ ನಾಯಿ ಮರಿ ಬಂದು ನಮ್ ಹೀರೋ ಜೊತೆನೆ ಇತ್ತು, ಅವ್ನ ಜೊತೆನೆ ಸುತ್ತ ಇತ್ತು ಅಂತ ಹೇಳಿದ್ವಲ್ಲ, ಆಕ್ಚುಲಿ ನಾಯಿ ಬಂದ್ಬಿಟ್ಟು ಯಾರ್ದೋ ಅಲ್ಲ, ನಮ್ ಹೀರೋ ಸಾಕೊಂಡಿರೋ ನಾಯಿನೇ. ಸೊ ನಮ್ ಹೀರೋ ಎಲ್ಲೋದ್ರೂ ನಾಯಿ ಅವನ ಜೊತೆನೆ ಇರತ್ತಲ್ವಾ, ಸೊ ಕ್ಯಾಸಿನೋಗೆ ಕೂಡ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಕೊನೆಗೆ ನಮ್ ಹೀರೋ ಜನಗಳ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಉಪಯೋಗ ಆಗೋ ತರ ಮಾಡಿದ್ದಾನಲ್ವಾ, ಅದಕ್ಕೆ ಏನೊಂದು ಜೆಂಟಲ್ಮೆನ್ ಅಂತ ಈ ಮೂವಿ ಕೂಡ ಜೆಂಟಲ್ಮೆನ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತಲ್ವಾ, ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.